ಗೈಸ್, ವೆಲ್ಕಮ್ ಬ್ಯಾಕ್ ಟು ಡಕೋಟಾ ಪಾಡ್ಕಾಸ್ಟ್ ಎಪಿಸೋಡ್ 3. ನಮ್ಮೊಟ್ಟಿಗೆ ಒಂದು ಸ್ಪೆಷಲ್ ಗೆಸ್ಟ್ ಇದ್ದಾರೆ, ಗೌತಮ್ ಪ್ರಭು ಫ್ರಮ್ ಪ್ರಭು ಇವೆಂಟ್ಸ್. ಸರ್, ಒಂದು ನಮಸ್ಕಾರ ಮಾಡಿ. ನಮಸ್ಕಾರ. ಯಾರು ಎಂತ ಪ್ರಭು ಇವೆಂಟ್ಸ್ ಹೇಳಿದ ಕೂಡಲೇ ನಿಮ್ಮ ತಲೆಯಲ್ಲಿ ಉಂಟಲ್ಲ, ಹೆಸರು ಕೇಳಿದ್ದು ನೆನಪಾಗಿದೆ ಇರ್ಬೋದು. ಎಂತ ಎಲ್ಲ ಡೀಟೇಲ್ ಹೇಳ್ಕೊಂಡು ಕೂತ್ಕೊಂಡು ಮಾತಾಡುವ, ತುಂಬ ಮಾತುಕತೆ ಉಂಟು. ರೆಡಿ, ರೈಟ್ ಹೋಗುವ. ಗೌತಮ್, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅವರ್ ಪಾಡ್ಕಾಸ್ಟ್. ಹೇಗೆ ನಡೀತಾ ಉಂಟು? ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು. ಮತ್ತೆ ಈಗದ್ದು ಸದ್ಯದ್ದು ಟ್ಯಾಬ್ಲೋಸ್ಗಳ ವಿಷಯದಲ್ಲಿ ಎಂತ ನಡೀತಾ ಉಂಟು ಮಾರ್ಕೆಟ್ ಅಲ್ಲಿ? ಟ್ಯಾಬ್ಲೋಸ್ ಹೇಳಿದ್ರೆ ಈಗ ಕಂಟಿನ್ಯೂ ಪ್ರೋಗ್ರಾಮ್ಸ್ ಉಂಟು. ಈಗ ಈ ತಿಂಗಳಲ್ಲೇ ತುಂಬಾ ಉಂಟು. ಮತ್ತೆ ಈ ಸಲ ಹಿಂದೂ ಸಮಾಜೋತ್ಸವ ಅಂತೇಳಿ ಉಂಟು. ಹೀಗೆ ಕಂಟಿನ್ಯೂ ಈಗ ಬುಕ್ಕಿಂಗ್ ಉಂಟು. ಓಕೆ. ನಂಗೆ ಮಾತ್ರ ಅಲ್ಲ, ಟ್ಯಾಬ್ಲೋಸ್ ಇದು ಹೇಳಿದ್ರೆ ಚಿಕ್ಕದಿರಬೇಕಾದ್ರೆ ಟ್ಯಾಬ್ಲೋಸ್ ಹೇಳಿದಾಗ ಒಂದು ಭಾರಿ ಒಂದು ಸಂಗತಿ ಇತ್ತು. ಮತ್ತೆ ಅದರಲ್ಲಿ ಒಂದು ವೇರಿಯೇಷನ್ ಬರೋದು ಹೇಳಿದ್ರೆ ಖಂಡಾಪಟ್ಟೆ ಟೈಮ್ ನಂತರ ಟೈಮ್ ತಾಗ್ತಿತ್ತಲ್ಲ. ಈಗ ಒಂದು ಮೈನ್ ಸ್ಟ್ರೀಮ್ ಅಲ್ಲಿ ಬಂದಿದೆ. ಅದು ಎಲ್ಲಿಂದ ಸ್ಟಾರ್ಟ್ ಆದ, ಹೇಗೆ ಸ್ಟಾರ್ಟ್ ಆದ? ನಿಮ್ಮ ಫ್ಯಾಮಿಲಿಯಲ್ಲಿ ಯಾವಾಗದಿಂದ ನೀವು ವೆಂಚರ್ ಮಾಡಿದ್ದಕ್ಕೆ? ಆಕ್ಚುಲಿ ವಿಷಯ ಅಂತ ಹೇಳಿದ್ರೆ, ನಂಗೆ ಮೊದ್ಲಿಂದ ಸಹ ನಂಗೆ ಒಂದು ಅದು ಕ್ರೇಜ್. ನಾನು ಇವಾಗ ಎಂತಾದ್ರೂ ಇರ್ಲಿ, ಎಲ್ಲಿಯಾದ್ರೂ ಒಂದು ಮೆರವಣಿಗೆ ಹೋಗ್ತಾ ಇರುವಾಗ ನಾನು ಫಸ್ಟಿಗೆ ಓಡಿ ಹೋಗ್ತೀನಿ. ಮೆರವಣಿಗೆ ಕಡೆಗ ಮೆರವಣಿಗೆ ದೂರ, ಮೆರವಣಿಗೆ ಎಲ್ಲಿ ಹೋಗ್ತಾ ಅಲ್ಲಿಗೆ ಓಡ್ತೇನೆ ನಾನು. ನಂಗೆ ಜಸ್ಟ್ ಸೌಂಡ್ ಕೇಳಲಿಕ್ಕಿಲ್ಲ. ನಾನು ನನ್ನ ಬಾಲ್ಯದಿಂದ ನಾನು ಅದರಿಂದ ಓಡ್ತೇನೆ. ಅದು ನಂಗೆ ಮೇನ್, ನಂಗೆ ಕ್ರೇಜ್. ಎಂತ ಆಗ್ತಾ ಉಂಟು, ಎಂತ ಸ್ಪೆಷಲ್ ಉಂಟು. ಇವತ್ತಿಗೂ ಸಹ ನಂಗೆ ಟ್ಯಾಬ್ಲೋದ್ ಲೈನ್ ಅಲ್ಲಿ ಆ ಕ್ರೇಜ್ ಅಲ್ಲೇ ಬಂದು ಲಾಸ್ಟ್ ನಂದು ಅದು ಬಿಸ್ನೆಸ್ ಆಂಗಲ್ ಎಲ್ಲ ಹೋಯ್ತು. ಬಟ್ ನಾನೆಂತ ಹೇಳಿದ್ರೆ, ಇದ್ರಲ್ಲಿ ನಾನು ಹೇಳಿದ್ರೆ ನಂಗೆ ಇಂಟ್ರೆಸ್ಟ್ ಅಂತ ಹೇಳಿದ್ರೆ, ನಂಗೆ ಆರ್ಡರ್ಗಿಂತ ಜಾಸ್ತಿ ನಾನು ಇದಕ್ಕೆ ದುಡ್ಡು ಹಾಕ್ತೀನಿ, ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಅದು ಕ್ರೇಜ್ ಅಂದ್ರೆ ನಂಗೆ ಇವಾಗ ಅದು ನೋಡಿದ್ರೆ ಆಯ್ತು, ಅದು ಬೇಕು, ಇದು ನೋಡಿದ್ರೆ ಇದು ಬೇಕು, ಆತರ. ನಿಂಗೆ ಟ್ಯಾಬ್ಲೋ ಹೇಳಿದ್ರೆ ಆಟ ಸಾಮಾನಿನ ಹಾಗೆ, ಚಿಕ್ಕ ಮಗುಗೆ ಹೇಗೆ ಬೇಕು ಆತರ ನಂಗೆ ತುಂಬಾ ಇಂಟ್ರೆಸ್ಟ್ ಆದ್ರೆ. ಗೌತಮ್, ಫಸ್ಟ್ ಟ್ಯಾಬ್ಲೋ ಯಾವುದು ಮಾಡಿದ್ದು? ಫಸ್ಟ್ ಟ್ಯಾಬ್ಲೋ ನಾನು ಉಡುಪಿಯ ವೆಂಕಟರಮಣ ದೇವಸ್ಥಾನಕ್ಕೆ ಒಂದು ಆರ್ಕೆಸ್ಟ್ರಾದ ಟ್ಯಾಬ್ಲೋ ಮಾಡಿದ್ದೆ. ಓಕೆ. ಆರ್ಕೆಸ್ಟ್ರಾದು ಅದರಲ್ಲಿ ಹೇಗೆ ಹೇಳಿದ್ರೆ ಲೈವ್ ಸಿಂಗರ್ಸ್ ಎಲ್ಲ ಹಾಕಿ ಮತ್ತೆ ಸೌಂಡ್ ಸಿಸ್ಟಮ್ ಎಲ್ಲ ಹಾಕಿ ನಾನು ಲೈವ್ ಸಾಂಗ್ಸ್ ಒಳ್ಳೆ ಮಾಡಿದೆ. ಅದು ಮೊಬೈಲ್ ಆರ್ಕೆಸ್ಟ್ರಾದ ಹಾಗೆ. ಬಟ್ ಮೊಬೈಲ್ ಆರ್ಕೆಸ್ಟ್ರಾ ಹೇಗೆ ಹೇಳಿದ್ರೆ ಚಿಕ್ಕ ಗಾಡಿಯಲ್ಲಿ, ಇದು ನಮ್ದು ಆವಾಗ್ಲೇ ನಾನು 30 ಫೀಟ್ ಇದು ಗಾಡಿಯಲ್ಲಿ ಮಾಡಿದ್ದು. 30 ಫೀಟ್ ಅಲ್ಲಿ ಲೈವ್ ಆರ್ಕೆಸ್ಟ್ರಾ. ಇದು ಸಹ ಪ್ರೊಸೆಷನ್ಗೆ ಮಾಡಿದ್ದು. ಭಾರಿ ಒಳ್ಳೆ ಆಯ್ತು, ಭಾರಿ ಒಳ್ಳೆ ರೀತಿಯಲ್ಲಿ ಆಯ್ತು. ಅದು ನನ್ನ ಪ್ರಥಮ ವರ್ಷ. ಅದಾದ್ಮೇಲೆ ಮತ್ತೆ ದ್ವಿತೀಯ ವರ್ಷ ಮತ್ತೊಂದು ನಾನು ನವದುರ್ಗದು ಕಾನ್ಸೆಪ್ಟ್ ಮಾಡಿದೆ, ಮಹಿಷಮರ್ದಿನಿ ದೇವಿದು. ಅದು ಮಾಡಿದೆ. ಅದು ಹೇಗೆ ರಿಯಲ್ ಜನ ಹಾಕಿ ಮಾಡಿದೆ. ಮತ್ತೆ ಅಲ್ಲಿಂದ ಮತ್ತೆ ನಾನು ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಬಂದು ಈ ವರ್ಷ ನನ್ನದು 15ನೇ ವರ್ಷ ಈ ಸಲ. ಈ ಬಿಸ್ನೆಸ್ ಇದು ಟ್ಯಾಬ್ಲೋಸ್ ಸ್ಟಾರ್ಟ್ ಮಾಡಿ 15ನೇ ವರ್ಷ. ನೀನೇ ಸ್ಟಾರ್ಟ್ ಮಾಡಿದ್ದ? ನಾನೇ ಸ್ಟಾರ್ಟ್ ಮಾಡಿದ್ದು. ಹೌದೌದು. ಮತ್ತೆ ಈಗ ದೊಡ್ಡ ಟ್ಯಾಬ್ಲೋಸ್ ಬರ್ತದಲ್ಲ, ಮೋಸ್ಟ್ಲಿ ಪಿಒಪಿ ಅದು ಇಲ್ಲ ಫೈಬರ್ ಇದು ಟ್ಯಾಬ್ಲೋ ಯಾವಾಗ ಸ್ಟಾರ್ಟ್ ಮಾಡಿದ್ದು? ಅದರಿಂದ ಒಂದು ಸ್ಟ್ರಕ್ಚರ್ ತಗೊಂಡು ಇದು ಒಂದು 13 ವರ್ಷದ ಮೊದಲಿಂದ ಸ್ಟಾರ್ಟ್. ಓಕೆ. 13 ವರ್ಷ ಆಯ್ತು. ಯಾವುದು ಫಸ್ಟ್ ಇದ್ದಾಗ? ಅದೇ ಇದಕ್ಕೆ ನಾನು ನಿಮ್ಗೆ ದೇವಿದ ಅಂತ ಹೇಳಿದಲ್ಲ, ಇದೇ ಹೇಳಿದ್ರೆ ನಿಮ್ಗೆ ದೇವಿ ಎಲ್ಲ ಫೈಬರ್ ಫಿಗರ್ ಮಾಡಿದ್ದು. ಓಕೆ. ದೇವಿದೆಲ್ಲ ಬಾಕಿದು ಆರ್ಟಿಸ್ಟ್ ಎಲ್ಲ ಲೈವ್ ಮಾಡಿದ್ದು. ಓಕೆ. ಇವಾಗ ಎಂತ ಆಗಿದೆ ಹೇಳಿದ್ರೆ, ಲೈವ್ ಆರ್ಟಿಸ್ಟ್ ಹಾಕ್ಲಿಕ್ಕೆ ಹೇಳಿದ್ರೆ ಜನ ಸಿಗುದಿಲ್ಲ, ಹಾಗಾಗಿ ಆಲ್ಮೋಸ್ಟ್ ಫೈಬರ್ ವರ್ಕ್ ಎಲ್ಲ ಮಾಡುದು. ಓಕೆ. ಹಾಗಾಗಿ ಕಂಟಿನ್ಯೂ ವರ್ಕ್ ಮಾಡ್ತಾ ಇರ್ತೇವೆ ಇಲ್ಲಿ ನಮ್ಮ ವರ್ಕ್ಶಾಪ್ ಅಲ್ಲಿ. ಒಂದು 4-5 ಜನ ಪರ್ಮನೆಂಟ್ ವರ್ಕ್ ಮಾಡ್ತಾ ಇರ್ತಾರೆ. ಓಕೆ. ಪರ್ಮನೆಂಟ್ ಆಗಿ. ಇದಕ್ಕೆ ಐಡಿಯಾಸ್ ಎಲ್ಲಿಂದ ಬರ್ತದೆ ಹೇಳಿದ್ರೆ? ಹೇಗೆ ಈಗ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ಅಂತ ಟ್ರೆಂಡ್ ನಡೀತಾ ಉಂಟು ಹೇಳಿ ಗೊತ್ತಾಗ್ತದಾ, ಅಥವಾ ನಮ್ಮ ಕ್ರಿಯೇಟಿವಿಟಿ? ಇಲ್ಲ, ನಿಮ್ದೇ ಕ್ರಿಯೇಟಿವಿಟಿ. ಹೌದೌದು. ಸೊ ಪ್ರತಿಯೊಂದು ಪ್ರೊಸೆಷನ್ ಅಲ್ಲಿ ಟೈಮ್ ಅಲ್ಲಿ ಅವ್ರು ಏನಾದ್ರು ಬಂದು ಕೇಳ್ತಾರ, ನಮ್ಗೆ ಇಂಥದೊಂದು ಬೇಕು? ಹೌದು, ಜನರು ಬಂದು ಕೇಳ್ತಾರೆ. ಆವಾಗ ನಾವು ಅದಕ್ಕೆ ಐಡಿಯಾ ಮಾಡ್ತೇವೆ. ಅವ್ರು ಕೇಳುದಕ್ಕೆ ನಾವು ಎಂತ ಬೇಕು ಹಾಗೆ ನಾವು ಐಡಿಯಾ ಮಾಡಿ ನಾವು ಪ್ಲಾನ್ ಮಾಡ್ತೇವೆ. ಪ್ಲಾನ್ ಮಾಡಿ ಮತ್ತೆ ನಾನು ಅವರಿಗೆ ಕಾನ್ಸೆಪ್ಟ್ ಕೊಡ್ತೇನೆ. ಮತ್ತೆ ಒಂದು ಟ್ಯಾಬ್ಲೋ ಹೇಳಿದ ಕೂಡಲೇ ಉಂಟಲ್ಲ, ಅದ್ರ ಶೆಲ್ಫ್ ಲೈಫ್ ಎಷ್ಟಿರ್ತದೆ ಹೇಳಿದ್ರೆ? ಈಗ ನಾವು ಪ್ರತಿ ಸರ್ತಿ ಜನ ಚೇಂಜಸ್ ಕೇಳ್ತಾರಲ್ಲ, ಒಂದ್ ಸ್ವಲ್ಪ ಆದ ಟೈಮ್ ನಂತರ ಅದು ನೋಡಿ ಬೋರ್ ಆಗ್ತದೆ. ಬಟ್ ನಮ್ದು ಕಾನ್ಸೆಪ್ಟ್ ಹೇಗಿಲ್ಲ, ಒಂದು ಸಲ ಮಾಡಿದನ್ನು ಹೆಚ್ಚಿಲ್ಲ ನಾನು 1 ರಿಂದ 2 ವರ್ಷ ಇಟ್ಕೊಳ್ತೇನೆ. 1 ರಿಂದ 2 ವರ್ಷ ಕಾನ್ಸೆಪ್ಟ್, ಮತ್ತೆ ಇಲ್ಲ ಅಲ್ಲಿಗೆ ಕಾನ್ಸೆಪ್ಟ್ ಚೇಂಜ್. ಬಟ್ ನಾನು ವರ್ಷ ಒಂದು 3 ಕಾನ್ಸೆಪ್ಟ್ ರಿಲೀಸ್ ಮಾಡ್ತಾ ಇರ್ತೇನೆ. ಸೊ ಪ್ರತಿ ವರ್ಷ ಎಂತಾದ್ರೂ ಒಂದು ಚೇಂಜಸ್ ಬಂದಿದೆ. ಪ್ರತಿ ವರ್ಷ 3-4 ಕಾನ್ಸೆಪ್ಟ್ ಕ್ರಿಯೇಟ್ ಮಾಡ್ತಾ ಇರ್ತೇನೆ.
ಇದು ಕೆಲಸ ಎಲ್ಲಿಂದ ಆಗ್ತದೆ? ಇದೆಲ್ಲ ನಮ್ದು ಇಲ್ಲಿ ಪಾಂಗಾಳದಲ್ಲಿ ವರ್ಕ್ಶಾಪ್ ಉಂಟು. ಹಾ, ಪಾಂಗಾಳದಲ್ಲಿ ಈ ವರ್ಕ್ಶಾಪ್ ಅಲ್ಲಿ ನಾವು ಮಾಡ್ತೇವೆ. ಅಲ್ಲ ಈ ಒಂದು ಟ್ಯಾಬ್ಲು ಹಾ. ಕಾನ್ಸೆಪ್ಟ್ ಇಂದ ಸ್ಟಾರ್ಟ್ ಮಾಡ್ಕೊಂಡು ಆಕ್ಚುಲ್ ಟ್ಯಾಬ್ಲು ರೆಡಿ ಹಾಕೊಂಡು ಫಂಕ್ಷನಲ್ ಆಗುವವರೆಗೆ ಎಷ್ಟು ಟೈಮ್ ಆಗ್ತದೆ ಒಂದು ಟ್ಯಾಬ್ಲುದು? ಒಂದು ಟ್ಯಾಬ್ಲು ನಮಗೆ ಆಕ್ಚುಲಿ ಕರೆಕ್ಟ್ ಆಗಿ ರೆಡಿ ಮಾಡಬೇಕಾದ್ರೆ ಒಂದು ಹಾಫ್ ಡೇ ಆದ್ರೂ ಬೇಕಾಗ್ತದೆ, ಅರ್ಧ ದಿನ. ಅಲ್ಲ ನಾನು ಹೇಳುದು ನಿಮ್ ತಲೆಯಲ್ಲಿ ಐಡಿಯಾ ಬಂದಾಗದಿಂದ ಕಾನ್ಸೆಪ್ಟ್ ರೆಡಿ ಕಾನ್ಸೆಪ್ಟ್ ಇಂದ ಒಂದು ಫೈನಲಿ ಟ್ಯಾಬ್ಲು ರೆಡಿ ಆಗ್ಬೇಕಾದ್ರೆ ಒಂದು ತಿಂಗಳು ಬೇಕಿ. ಒಂದ್ ತಿಂಗಳು ಬೇಕು. ಒಂದು ಕಾನ್ಸೆಪ್ಟ್ ರೆಡಿ ಮಾಡ್ಲಿಕ್ಕೆ ಒಂದು ತಿಂಗಳು ಬೇಕಿ. ಸೊ ಹೀಗಿರ್ಬೇಕಾದ್ರೆ ಎಲ್ಲಿಯಾದ್ರೂ ಯಾರಾದ್ರೂ ಒಂದು ಸ್ಪೆಸಿಫಿಕ್ ರಿಕ್ವೈರ್ಮೆಂಟ್ ಕೊಟ್ಟರು ಹೇಳಿದಾಗ ಹೌದು, ಬರೀ ಆ ಒಂದು ಇವೆಂಟ್ ಗೆ ಮಾತ್ರ ಹೇಳ್ಕೊಂಡು ಮಾಡಿದ ಟ್ಯಾಬ್ಲೆಟ್ಸ್ ಕೂಡ ಉಂಟಾ? ಉಂಟು. ಫೈಬರ್ ಫೈಬರ್ ಅಲ್ಲಿ ಮಾಡಿದ್ದು ಉಂಟು. ಹಾ. ಫೋಮ್ ಅಲ್ಲಿ ಬೇಕಾದ್ರೆ ಫೋಮ್ ಶೀಟ್ ಅಲ್ಲೂ ಮಾಡ್ತೇವೆ. ಓಕೆ. ಈ ತರದ. ಮತ್ತೆ ಚಿಕ್ಕದ್ರಿಂದ ಚಿಕ್ಕ ಇವೆಂಟ್ ಗೆ ನೀವು ಎಂತ ಕೇಟರ್ ಮಾಡ್ತೀರಿ? ಚಿಕ್ಕದಲ್ಲಿರೋ ನಮ್ದು ಎಸ್ಪೆಷಲಿ ಅಂತ ಹೇಳಿದ್ರೆ ನಮ್ಮ ಹತ್ರ ರಥದ ಕಾನ್ಸೆಪ್ಟ್ ಉಂಟು. ಹಾ, ಈ ತರ ಬೆಳ್ಳಿ ರಥ, ಹಾ. ಚಿನ್ನದ ರಥ, ಹಾ. ಹಂಸ, ಈ ತರದೆಲ್ಲ ಕಾನ್ಸೆಪ್ಟ್ ಉಂಟು. ಹಾ, ಇದೀಗ ಪಾಪ ಕೆಲವರಿಗೆಲ್ಲ ಬಜೆಟ್ ವೈಸ್ ಇದು ಮಾಡ್ತಾರೆ. ಹಾ, ಅವಾಗ ನಮ್ದು ಕಮ್ಮಿ ಬಜೆಟ್ ಅಲ್ಲೂ ಉಂಟು. ಹಾ, ನಾವು ನಮ್ಮ ಹತ್ರ ಬಂದವರಿಗೆ ಯಾರನ್ನು ಬೇಸರ ಮಾಡುದಿಲ್ಲ. ಹಾ, ನಮ್ಗೆ ಹೇಳಿದ್ರೆ ನಾನು ಇದ್ರಲ್ಲಿ ಪ್ರಾಫಿಟ್ ಲಾಸ್ ಇದೆಲ್ಲ ಲೆಕ್ಕಾಚಾರ ಮಾಡುದು. ಹಾ, ಹೇಳಿದ್ರೆ ಬಂದವರಿಗೆ ನಂಗೆ ಅಂತ ಹೇಳಿ ಪ್ರೊಸೆಷನ್ ಚಂದ ರೀತಿಯಲ್ಲಿ ಆಗ್ಬೇಕು. ಹಾ. ಯಾವುದೇ ಒಂದಿರ್ಲಿ, ದೇವರ ಕಾರ್ಯಕ್ರಮ ನಂಗೆ ತುಂಬಾ ಚಂದ ರೀತಿಯಲ್ಲಿ ಆಗ್ಬೇಕು. ಹೆಚ್ಚಾಗಿ ನಿಮಗೆ ಪ್ರೊಸೆಷನ್ಸ್ ಇರುವುದು ಸಹ ಮೋಸ್ಟ್ಲಿ ಹೌದು, ದೇವಸ್ಥಾನದ ಫಂಕ್ಷನ್ ಇರುವಂತದ್ದು. ಹಾ, ನಂಗೆ 99% ದೇವಸ್ಥಾನದ ಫಂಕ್ಷನ್ ಇರುವಂತದ್ದು. ಹಾ, ನಂಗೆ ಅದೇ ಅಂತ ಹೇಳಿದ್ರೆ ನಾನು ದುಡ್ಡಿಗೋಸ್ಕರ ಮಾಡುದಿಲ್ಲ. ಯಾಕೆ ನಂಗೆ ಮೊಬೈಲ್ ಅಂಗಡಿ ಉಂಟು, ಹಾ, ನಂದು ಹೆಲ್ಮೆಟ್ ಅಂಗಡಿ ಉಂಟು. ಹಾ, ನನ್ನ ಜೀವನ ಸಾಗ್ಲಿಕ್ಕೆ ನಂಗೆ ಅದ್ರಲ್ಲೇ ಸಾಕು, ಹಾ. ಹೆಲ್ಮೆಟ್ ಅಂಗಡಿ ಮತ್ತೆ ಮೊಬೈಲ್ ಅಂಗಡಿ. ಹಾ, ಬಟ್ ಟ್ಯಾಬ್ಲೋದು ಲೈನ್ ಅಂತ ಹೇಳಿದ್ರೆ ತುಂಬಾ ಜನ ಇದ್ರಲ್ಲಿ ಒಂದು ಸೀಸನ್ ಟೈಮಲ್ಲಿ ಒಂದು 50-60 ಜನ ಕೆಲಸಕ್ಕೆ ಬರ್ತಾರೆ. ಇವ್ರದ್ದು ಒಂದು ಜೀವನ ಹೋಗ್ತಿದೆ. ಹಾ. ಇವ್ರದ್ದು ಟೆಂಪರರಿ ಎಂಪ್ಲಾಯ್ಮೆಂಟ್ ಹೇಳಿದ್ರೆ ಆ ಸೀಸನ್ ಟೈಮಿಗೆ ನಿಮಗೆ ಸೀಸನ್ ಟೈಮಲ್ಲಿ 6 ತಿಂಗಳು ನಮ್ಮಲ್ಲಿ ಬರ್ತಾರೆ, ಇನ್ನು 6 ತಿಂಗಳು ಬೇರೆ ಕೆಲಸದಲ್ಲಿ ಇರ್ತಾರೆ. ಓಕೆ. ಪರ್ಮನೆಂಟ್ ಆಗಿ ಒಂದು 5 ಜನ ಇರ್ತಾರೆ. ಹಾ. ಹಾಗೆ ಈಗ ಸದ್ಯಕ್ಕೆ ಈಗ ಟ್ಯಾಬ್ಲೆಟ್ ಹೇಳಿದ ಕೂಡಲೇ ಈಗ ಲೇಟೆಸ್ಟ್ ನಮ್ಗೆ ನೆನಪು ಬರೋದು ಪರ್ಯಾಯ. ಹೌದು. ಹಾ. ಪರ್ಯಾಯದಲ್ಲಿ ಎಷ್ಟು ವರ್ಷದಿಂದ ನಿಮ್ಮ ಟ್ಯಾಬ್ಲೋಸ್ ಬರ್ತಾ ಉಂಟು ಗೌತಮ್? ನಂದು ಪರ್ಯಾಯಕ್ಕೆ ಕಂಟಿನ್ಯೂ ಬರ್ತಾ ಉಂಟು. ಹಾ. ಕಂಟಿನ್ಯೂ. ಹೋದ ಪರ್ಯಾಯದಲ್ಲಿ ನಂಗೆ ಒಂದು 15-16 ಟ್ಯಾಬ್ಲೋಸ್ ಬಂದಿದೆ. 16 ಟ್ಯಾಬ್ಲೋಸ್ ಬಂದಿದೆ. ಹಾ. ಈ ಪರ್ಯಾಯದಲ್ಲಿ ಮಾತ್ರ ಒಂಚೂರು ಇದಾಗಿ ಒಂದು 2-3 ಟ್ಯಾಬ್ಲೋ ಬಂದಿದೆ. ಓಕೆ. ಈ ಪರ್ಯಾಯದಲ್ಲಿ. ಹಾ. ಸೊ ಇದೇ ಇದ್ದದ್ರಲ್ಲಿ ಲೀಸ್ಟ್ ಟ್ಯಾಬ್ಲೋಸ್ ನಿಮ್ಮ ಪರ್ಯಾಯದಲ್ಲಿ ಇದ್ದದ್ದು ಎಷ್ಟು ಸಮಯದಿಂದ? ಹೌದು. ಪರ್ಯಾಯದಲ್ಲಿ ಹೇಳಿದ್ರೆ ಈ ಸಲ ನಮ್ದೊಂದು ನಗರಸಭೆಯವರದ್ದು ಟ್ಯಾಬ್ಲೋ ಮಾಡಿದ್ದೇನೆ. ಹಾ. ಅದಾದ್ಮೇಲೆ ಹುಲಿವೇಷದೊಂದು ಟ್ಯಾಬ್ಲೋ ಮಾಡಿದ್ದೇನೆ. ಹಾ. ಹುಲಿವೇಷದ. ಹಾ. ಮತ್ತೆ ಒಂದು ಆನೆ. ಇದು ತಲಿಚೇರಿ ಆನೆ ಎಂತದ? ಹೌದು, ಹೌದು. ಹಾ. ಓ, ಅದು ನಿಮ್ದು ಅಲ್ಲ? ಹೌದು, ಹೌದು. ನೈಸ್ ಗೈಸ್. ಇದರದೆಲ್ಲ ನಾನು ಈಗ ನಾವು ವರ್ಕ್ಶಾಪಿಗೆ ಹೋಗ್ತಿದ್ದೇವಲ್ಲ, ಹೌದು, ಅಲ್ಲಿ ನೋಡ್ಲಿಕ್ಕೆ ಸಿಗ್ತದಾ? ಹಾ, ಸಿಗ್ತದೆ. ಪರ್ಫೆಕ್ಟ್ ಆಯ್ತಲ್ಲ. ಇನ್ನೆಂತ ನಾನು ಇಲ್ಲದ್ರೆ ಎಲ್ಲಿಂದಾದ್ರೂ ಕದ್ಕೊಂಡು ವಿಡಿಯೋ ಹಾಕುವ ಪ್ಲಾನ್ ಮಾಡ್ತಿದ್ದೆ. ಇರ್ಲಿ, ಅಲ್ಲೇ ನನ್ನ ಸಿಗ್ತದೆ. ವರ್ಕ್ಶಾಪ್ ಅಲ್ಲಿ ನಿಮ್ಗೆ ಆನೆ, ಹುಲಿವೇಷ, ಹಾ. ಎಲ್ಲ ತುಂಬಾ ವೆರೈಟೀಸ್ ಉಂಟು. ಓ ಎಸ್. ಹೇಳಿದ್ರೆ ಕೆಲವೆಲ್ಲ ಹಾಗೆ ಉಂಟು, ಕೆಲವೆಲ್ಲ ರಿಮೂವಬಲ್ ಮಾಡಿಟ್ಟಿದ್ದೇನೆ. ನಿಮ್ಗೆ ನೋಡ್ಲಿಕ್ಕೆ ಸಿಗ್ತದೆ. ಓ ಎಸ್. ಎಲ್ಲಾ ಟೈಪ್ ಇದು ನೋಡ್ಲಿಕ್ಕೆ ಸಿಗ್ತದೆ. ಮಕ್ಕಳು ಹೈಯೆಸ್ಟ್ ಇಷ್ಟಪಡೋದು ಯಾವುದು ಟೈಪ್ ಇದು ಟ್ಯಾಬ್ಲೋಸ್ ಗೌತಮ್? ನಮ್ಮಲ್ಲಿ ಗಜಾಸುರ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಮಾಡಿದೆ. ಗಜಾಸುರ ಇದು ತುಂಬಾ ಮಕ್ಕಳು ಲೈಕ್ ಮಾಡಿದ್ದಾರೆ. ಮತ್ತೆ ಅದಕ್ಕೆ ನಂಗೆ ಪ್ರಶಸ್ತಿ ಸಹ ಬಂದಿದೆ. ಯಾಕಂದ್ರೆ ಇಲ್ಲೆಲ್ಲ ಪ್ರೈಸ್ ಇರುವುದಿಲ್ಲ. ನಾವು ಹೈದರಾಬಾದಿಗೆಲ್ಲ ಹೋಗ್ತೇವೆ ಪ್ರೋಗ್ರಾಮಿಗೆ, ಅಲ್ಲಿ ಹೇಳಿದ್ರೆ ಫಸ್ಟ್, ಸೆಕೆಂಡ್, ಥರ್ಡ್ ಪ್ರೈಸ್ ಅಂತ ಹೇಳಿ ಕೊಡ್ತಾರೆ. ಹಾಗೆ ನಂಗೆ ಅಲ್ಲಿ ಹೈದರಾಬಾದ್ ಅಲ್ಲಿ ಪ್ರೈಸ್ ಸಿಕ್ಕಿದೆ. ಅದಾದ್ಮೇಲೆ ಈಗ ಕೇರಳದಲ್ಲಿ ಉಂಟು ನಾಳ್ದು ಫೆಬ್ರವರಿ 1 ತಾರೀಕಿಗೆ, ಅಲ್ಲೂ ಹಾಗೆ ಪ್ರೈಸ್ ಇರ್ತದೆ. ಆಲ್ಮೋಸ್ಟ್ ನಂಗೆ ಹೋದಾಗ ಏನಿಲ್ಲ ಒಂದು ಸೆಕೆಂಡ್, ಥರ್ಡ್ ಆ ತರ ಪ್ರೈಸ್ ಬಂದೇ ಬರ್ತದೆ. ಹೌದು, ಕ್ಯಾಶ್ ಪ್ರೈಸ್. ಹಾಗಾದ್ರೆ ಅಡ್ಡಿಲ್ಲ. ಇಲ್ಲದ್ರೆ ಸುಮ್ಮನೆ ಮೆಡಲ್ ಕೊಟ್ಟು ಕಳಿಸಿದ್ರೆ ಯೂಸ್ ಇಲ್ಲ. ಮತ್ತೆ ಹೀಗೆ ಗವರ್ಮೆಂಟ್ ಫಂಕ್ಷನ್ ರಾಜ್ಯೋತ್ಸವಕ್ಕೆಲ್ಲ ಬರ್ತದೆ. ಈ ರಾಜ್ಯೋತ್ಸವದಲ್ಲೂ ಹಾಗೆ ನಮ್ಗೆ ಡಿಪಾರ್ಟ್ಮೆಂಟ್ ನವರು ಕೊಡ್ತಾರೆ, ಬಟ್ ನಾವು ಮಾಡಿ ಕೊಡ್ತೇವೆ ಅವರಿಗೆ. ಬಟ್ ನಾನು ಮಾಡಿ ಕೊಟ್ಟಂತ ಡಿಪಾರ್ಟ್ಮೆಂಟ್ ಗೆ ಈ ಸಲ ಫಸ್ಟ್, ಸೆಕೆಂಡ್, ಥರ್ಡ್ ಪ್ರೈಸ್ ಬಂದಿದೆ. ಅಂದ್ರೆ ಎಲ್ಲ ಪ್ರೈಸ್ ಬೇರೆಯವರು ತುಂಬಾ ಮಾಡಿದ್ದಾರೆ, 6 ಟ್ಯಾಬ್ಲೆಟ್ ಬಂದಿದೆ. ಬಟ್ ನಾನು ಮಾಡಿದ ಎಲ್ಲ ಟ್ಯಾಬ್ಲೆಟ್ ನಂಗೆ ಫಸ್ಟ್, ಸೆಕೆಂಡ್, ಥರ್ಡ್ ಬಂದಿದೆ. ಅದೇ ಒಂದು ಖುಷಿ. ದೂರ ಹೇಳಿದ್ರೆ ಎಲ್ಲಿವರೆಗೆ ಹೋಗಿದೆ ನಿಮ್ಮ ಟ್ಯಾಬ್ಲೆಟ್ಸ್? ನಮ್ದು ಈಚೆ ಕಡೆಯಿಂದ ಬೊಂಬೈ ಹೋಗಿದ್ದೇವೆ. ಹೋದ ವರ್ಷ ಅಕ್ಟೋಬರ್ 20ಕ್ಕೆ ಹೋಗಿದ್ದೆವು. ಸ್ವಾಮಿಗಳ ದಿಗ್ವಿಜಯ ಇತ್ತು. ಹಾಗೆ ಬಾಂಬೆಗೆ. ಈಚೆ ಕಡೆಯಲ್ಲಿ ಹೈದರಾಬಾದಿಗೆ ಹೋಗ್ತೇವೆ. ಮತ್ತೆ ಈಚೆ ಕಡೆಯಲ್ಲಿ ತ್ರಿಶೂರು, ಕೇರಳ ಸೈಡ್ ತ್ರಿಶೂರಿಗೆ ಹೋಗ್ತೇವೆ. ಗೋವಾದಲ್ಲೆಲ್ಲ ಕಾರ್ನಿವಲ್ಸ್ ಆಗ್ಬೇಕಾದ್ರೆ ಅಲ್ಲಿ ಸಹ ಹೋಗ್ತದ ಟ್ಯಾಬ್ಲೆಟ್ಸ್ ನಿಮ್ದು? ಗೋವಾದಲ್ಲಿ ಇಷ್ಟರ ತನಕ ಬರ್ಲಿಲ್ಲ. ಹೌದು.
ಆದ್ರೆ ಬೊಂಬೈ, ಮಹಾರಾಷ್ಟ್ರ, ಮತ್ತೆ ಬೆಳಗಾಂ, ಹಾ ಪುಣೆ ಹಾ ಈ ತರ ನಾರ್ಮಲ್ ಆಗಿ ನಾವು ಹೋಗ್ತಾ ಇರ್ತೇವೆ. ಅದು ಅಷ್ಟು ದೊಡ್ಡ ದೊಡ್ಡ ಟ್ಯಾಬ್ಲೆಟ್ಸ್ ತಗೊಂಡು ಹೋಗುದು ಹೇಗೆ? ನಮ್ಗೆ ಇಲ್ಲಿ ಬಾಂಬೆಗೆಲ್ಲ ಹೋಗುವಾಗ ನಾವು ಟ್ರೈನ್ ಅಲ್ಲಿ ರೋರು ಮಾಡ್ಕೊಂಡು ಹೋಗ್ತೇವೆ. ಓಕೆ, ರೋರು ಇದ್ರಲ್ಲಿ ಆಗ್ತದೆ. ಮತ್ತೆ ಈಚೆ ಕಡೆ ಹೈದರಾಬಾದ್ ಎಲ್ಲ ಹೋಗುವಾಗ ನಾವು ಡ್ರೈವ್ ಮಾಡಿ ಹೋಗ್ತೀವಿ. ಇಲ್ಲಿಂದ ಡ್ರೈವ್ ಮಾಡಿ ಹೋಗ್ತೀವಿ. ಅದು ಸ್ಟ್ರಕ್ಚರ್ ಹೇಗೆ? ಅದನ್ನ ಮಲಗಿಸಿ ಹೋಗ್ತೀರಾ? ಹೌದು, ಅದೆಲ್ಲ ನಾವು ಮಲಗಿಸ್ಕೊಂಡೇ ಹೋಗೋದು. ಫುಲ್ ಪ್ಯಾಕ್ ಮಾಡಿ ತರ್ಪಲ್ ಎಲ್ಲ ಕಟ್ಟಿ ಕಂಪ್ಲೀಟ್ ಪ್ಯಾಕಿಂಗ್ ಮಾಡಿ ಹೋಗ್ತೀವಿ. ಮತ್ತೆ ವೆದರ್ ಅಲ್ಲೆಲ್ಲ ಹೇಗೆ? ಇದು ಫೈಬರ್ ಆದ್ರಿಂದ ವೆದರ್ ಇರ್ತದಲ್ಲ ಹೆಚ್ಚಾಗಿ. ಇದಕ್ಕೆ ಏನು ಸಮಸ್ಯೆ ಇಲ್ಲ. ಬಟ್ ನಾವು ಓಪನ್ ಗಾಡಿಯಲ್ಲಿ ಹೋಗುವಾಗ ನಮ್ಗೆ ಮಾತ್ರ ಬಾಡಿಗೆ ಚಳಿಯಲ್ಲಿ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ, ಅದೊಂದು. ಬಟ್ ನಮ್ಮ ಐಟಮ್ ಎಂತ ಹೇಳಿದ್ರೆ, ನೀವು ಮಳೆ ಇರ್ಲಿ ಯಾವುದೇ ಇರ್ಲಿ ಅದು ಎಂತದೂ ಆಗುದಿಲ್ಲ. ನಮ್ಮ ಐಟಮ್ ಏನು ಆಗುದಿಲ್ಲ. ಅದು ಮಳೆಯಲ್ಲೂ ಇಡ್ಬೋದು, ಯಾವ್ದ್ರಲ್ಲೂ ಇಡ್ಬೋದು, ಏನು ಆಗುದಿಲ್ಲ. ಇಲ್ಲಿಗ ಉಡುಪಿಯಲ್ಲಿ ಟ್ಯಾಬ್ಲೆಟ್ಸ್ ಮಾಡುವವರು ಬೇರೆ ಎಷ್ಟು ಜನ ಇದ್ದಾರೆ ಇವತ್ತು? ಉಡುಪಿಯಲ್ಲಿ ಇದ್ದಾರೆ, ಅಂದ್ರೆ ದೊಡ್ಡ ಮಟ್ಟಿನಲ್ಲಿ ಅಂತೇಳಿ ಮಾಡುದಿಲ್ಲ. ಹೇಳಿದ್ರೆ ವರ್ಷದಲ್ಲಿ 365 ಡೇಸ್ ಮಾಡುದು ನಾನು ಒಬ್ಬರೇ. ಹೌದು, ಟ್ಯಾಬ್ಲೆಟ್ ಲೈನ್ ಅಲ್ಲಿ ಹೇಳಿದ್ರೆ ನಾನು ವರ್ಷದಲ್ಲಿ 365 ಡೇಸ್ ಕಂಟಿನ್ಯೂ ನಮ್ಗೆ ಪ್ರೋಗ್ರಾಮ್ ಸಿಗ್ತದೆ. ವಾರದಲ್ಲಿ 1-2 ಪ್ರೋಗ್ರಾಮ್ ಸಿಗ್ತದೆ. ವಾರದಲ್ಲಿ ಒಂದೆರಡು ಪ್ರೋಗ್ರಾಮ್ ಸಿಗ್ತದೆ. ಬೇರೆಯವರಿಗೆ ಆದ್ರೆ ನಿಮ್ಗೆ ಅಂತೇಳಿದ್ರೆ ಅಷ್ಟಮಿ, ಚೌತಿ, ನವರಾತ್ರಿ ಈ ತರ 1-2-3 ಫಂಕ್ಷನ್ ಕರೆಕ್ಟ್. ನಮ್ಗೆ ಹಾಗಲ್ಲ, ಎಲ್ಲ ಕಡೆ. ಮತ್ತೆ ಈಗ 2 ವರ್ಷವರೆಗೆ ಮ್ಯಾಕ್ಸಿಮಮ್ ಇಡ್ತೀವಿ ಒಂದು ಕಾನ್ಸೆಪ್ಟ್ ಹೇಳಿ. ಅದಾದ ನಂತರ ಆಕ್ಚುಲಿ ಆ ಟ್ಯಾಬ್ಲೆಟ್ಸ್ ಎಂತ ಆಗ್ತದೆ ಹೇಳಿದ್ರೆ, ಆ ಸ್ಟ್ರಕ್ಚರ್ಸ್ ಅದು ಎಂತ ಆಗ್ತದೆ? ಇಲ್ಲ, ನಾವು ಅದನ್ನೇ ಸ್ವಲ್ಪ ಯೂಸ್ ಮಾಡ್ತೇವೆ, ಆಲ್ಟ್ರೇಷನ್ ಮಾಡ್ತೇವೆ ಅದೇ ಐಟಮ್ ಅನ್ನು. ಮತ್ತೆ ಕೆಲವು ಐಟಮ್ ಅನ್ನೆಲ್ಲ ರಿಮೂವ್ ಮಾಡಿ ನಾವು ಕಟ್ ಮಾಡಿ ಇದು ಮಾಡ್ತೀವಿ. ಮತ್ತೆ ಅದರ ಮೆಕ್ಯಾನಿಕಲ್ ಮೋಟರ್ ವರ್ಕ್ ಎಲ್ಲ ಇರ್ತಾರೆ, ಮೋಟರ್ ವರ್ಕ್ ಎಲ್ಲ ನಾವು ಯೂಸ್ ಮಾಡ್ತೇವೆ. ಎಲ್ಲ ಯೂಸ್ ಮಾಡ್ತೇವೆ. ಅದೆಲ್ಲ ಎಲ್ಲಿಂದ ಹೇಗೆ ನಿಮ್ಗೆ ಎಲ್ಲಿಂದ ಬರ್ತಾರೆ ಅದರದ್ದು ಜನ ಹೇಳಿದ್ರೆ? ಮೋಟರ್ ವರ್ಕ್ ಎಲ್ಲ ಸ್ವಲ್ಪ ಕಾಂಪ್ಲೆಕ್ಸ್ ಇರ್ತದಲ್ಲ. ಹೌದು. ಸೊ ಅದು ಜನ ಎಲ್ಲಿಂದ ಬರ್ತಾರೆ? ನಮ್ಗೆ ಹೇಳಿದ್ರೆ ಆಲ್ಮೋಸ್ಟ್ ನಮ್ಮಲ್ಲಿ ಈಗ ವೆಲ್ಡರ್, ಮೋಟರ್ ವರ್ಕ್ ಮಾಡುವವರೆಲ್ಲ ಪರ್ಮನೆಂಟ್ ಆಗಿ ಇದ್ದಾರೆ. ಅಂದ್ರೆ ಟೆಂಪರರಿ ಅಂತೇಳಿಲ್ಲ, ಅದೆಲ್ಲ ಪರ್ಮನೆಂಟ್ ಇದ್ದಾರೆ ಆಲ್ಮೋಸ್ಟ್ ಜನ ಎಲ್ಲ. ಹಾಗಾಗಿ ಮತ್ತೆ ಎಲ್ಲ ಆಚೆ ಕಡೆಯಿಂದಲೇ ಬರ್ತಾರೆ, ಎಲ್ಲ ಮಂಗಳೂರು ಸೈಡ್ ನಿಂದಲೇ ಬರ್ತಾರೆ ಜನ ಎಲ್ಲ. ಈಗ ಒಂದು ಇಂಪಾರ್ಟೆಂಟ್ ಕ್ವಶನ್ ನಮ್ಗೆ, ಇದು ಕಂಪ್ಲೀಟ್ ಒಂದು ಹೇಳಿದ್ರೆ ಒಂದು ಸ್ಟ್ರಕ್ಚರ್, ಪ್ರತಿಯೊಂದು ಸ್ಟ್ರಕ್ಚರ್ ಇದು ಕಾಂಪ್ಲೆಕ್ಸಿಟಿ ಬೇರೆ ಬೇರೆ ಹೇಳುವ. ಬಟ್ ಒಂದು ಸ್ಟ್ರಕ್ಚರ್ ಮಾಡುವಾಗ ಹೆಚ್ಚು ಕಮ್ಮಿ ಇದಕ್ಕೆ ಟ್ಯಾಬ್ಲೋಗೆ ಖರ್ಚು ಎಷ್ಟಾಗ್ತದೆ ಇವತ್ತು? ಒಂದು ಕಾನ್ಸೆಪ್ಟ್ ರೆಡಿ ಮಾಡುವಾಗ ನಮ್ಗೆ ಮಿನಿಮಮ್ 4-5 ಲಕ್ಷ ಖರ್ಚಾಗ್ತದೆ. 4-5 ಲಕ್ಷ ಖರ್ಚಾಗ್ತದೆ. ಮತ್ತೆ ಅದರ ಶೆಲ್ಫ್ ವ್ಯಾಲ್ಯೂ ಮ್ಯಾಕ್ಸಿಮಮ್ ಈಗ ನೀನು ಹೇಳುವ ಪ್ರಕಾರ 2 ವರ್ಷ ನೀನು ರನ್ ಮಾಡ್ತಿದ್ದಿ ಹೇಳ್ಕೊಂಡು. ಓಕೆ. ಸೊ ಈಗ ನಿಮ್ಗೆ ಒಂದು ಕಡೆಯಲ್ಲಿ 16 ಟ್ಯಾಬ್ಲೆಟ್ಸ್ ಹೋಗ್ಬೇಕು ಹೇಳಿದ್ರೆ, ಸೊ 4 ಲಕ್ಷ ಪ್ರಕಾರ 16 ಆಯ್ತಾ? ಸೊ ಹೇಳಿದ್ರೆ ಎಷ್ಟಾಯ್ತು? 64 ಲಕ್ಷವರೆಗೆ ಆಯ್ತು. 64 ಲಕ್ಷ ಆದ ನಂತರ ಆ ಟ್ಯಾಬ್ಲೆಟ್ ಈಗ ಒಂದು ದಿನಕ್ಕೆ ಈಗ ನೀನು ಈಗ ಕೊಟ್ಟ ಒಂದು ಟ್ಯಾಬ್ಲೆಟ್ ಉಂಟು ಹೇಳಿದ್ರೆ ಸಾಧಾರಣ ಬಾಡಿಗೆ ಎಷ್ಟಾಗ್ತದೆ ಒಂದು ಟ್ಯಾಬ್ಲೆಟ್? ನಮ್ಗೆ ಹೇಳಿರೋ ಕಾನ್ಸೆಪ್ಟ್ ಹೇಗಿದ್ದಾರೆ, ಫಸ್ಟ್ ನಾವು ರಿಲೀಸ್ ಮಾಡುವಾಗ ನಮ್ಗೆ ಪಾರ್ಟಿ ಅವರು ಕಾನ್ಸೆಪ್ಟ್ ಹೇಳಿರ್ತಾರೆ, ಅವರು ಹಾಗೆ ನಮ್ಗೆ ಒಳ್ಳೆ ಬಜೆಟ್ ಕೊಡ್ತಾರೆ. 2 ಲಕ್ಷ ಅವರ ರಿಕ್ವೈರ್ಮೆಂಟ್ ಆ ತರ ಕೊಡ್ತಾರೆ. ಮತ್ತೆ ನಾವು ಇಲ್ಲಿ ಪ್ರೋಗ್ರಾಮ್ ಮಾಡುವಾಗ ನಮ್ಗೆ ಉಡುಪಿ ಸೈಡ್ ಅಲ್ಲಿ ಸ್ವಲ್ಪ ಕಡಿಮೆ ಪ್ರೈಸ್, ಇಲ್ಲಿ ಒಂದು 90,000 ರೂಪಾಯಿ ಲೆಕ್ಕದಲ್ಲಿ ಕಾನ್ಸೆಪ್ಟ್ ಕೊಡ್ತಾರೆ. ಇದ್ರಲ್ಲಿ ನಮ್ದು ಲೈಟಿಂಗ್, ಸೌಂಡ್ಸ್, ಜನರೇಟರ್ ಎಲ್ಲ ಬರ್ತದೆ. ಎಲ್ಲ ಬರ್ತದೆ ಇದರಲ್ಲಿ. ಪ್ಲಸ್ 10 ಜನ ಬರ್ತಾರೆ ಒಂದು ಟ್ಯಾಬ್ಲೆಟ್ ಹೇಳುವಾಗ, 10 ಜನ ಬರ್ತಾರೆ, 10 ಸ್ಟಾಫ್. ಒಂದು ಕಾನ್ಸೆಪ್ಟ್ ಹೇಳುವಾಗ ನಾವು ಬೆಳಿಗ್ಗೆ ಹೊರಟು ಹೋಗ್ತೇವೆ, ಬೆಳಿಗ್ಗೆ ಹೊರಟೋಗಿ ಅಲ್ಲಿ ರೀಚ್ ಆಗ್ತೇವೆ ಮಧ್ಯಾಹ್ನ ಒಳಗ. ಅಲ್ಲಿ ಸೆಟಪ್ ಎಲ್ಲ ಮಾಡುವಾಗ ಸಂಜೆ ಆಗ್ತದೆ. ಅಲ್ಲಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿ ಮರುದಿನ ನಾವು ಮನೆಗೆ ಬಂದು ಮುಟ್ಟುವಾಗ ಬೆಳಿಗ್ಗೆ 10-11 ಗಂಟೆ. ಕರೆಕ್ಟ್. ಸೊ ಇದು 24 ಗಂಟೆ ಸೈಕಲ್ ಆಗ್ತದೆ. ಹಾಗೆ ಆಗ್ತದೆ. ಮತ್ತೆ ದೂರ ಹೋಗುದಲ್ಲಾದ್ರೆ ಆವಾಗ ನಾವು 4 ದಿನ 5 ದಿನದ ಮೊದಲೇ ಹೊರಡ್ತೇವೆ. ಅದೇ, ಯಾಕಂದ್ರೆ ಹೋಗ್ಲಿಕ್ಕೆ 1 3 ದಿನ ಅಥವಾ 4 ದಿನ, ಬರ್ಲಿಕ್ಕೆ 1 ದಿನ, ಈವೆಂಟ್ 1 ದಿನದ್ದು. ಹೌದು, ಆವಾಗ ನಾವು ಹೋಗ್ತೇವೆ. ಮತ್ತೆ ನಮ್ಗೆ ಅಂತ ಹೇಳಿದ್ರೆ ಔಟ್ ಸೈಡ್ ಹೋದಾಗ ಜನ ತುಂಬಾ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾರೆ. ಹೌದೌದು. ನಮ್ಗೆ ಹೇಳಿದ್ರೆ ಹೋದ ಕೂಡಲೇ ಅಲ್ಲಿ ರೂಮಿದ ವ್ಯವಸ್ಥೆ ಆಗ್ಲಿ, ಊಟದ ವ್ಯವಸ್ಥೆ ಆಗ್ಲಿ, ಹೋಗಿ ಬರುವ ಖರ್ಚಿದ ವ್ಯವಸ್ಥೆ ಆಗ್ಲಿ, ಎಲ್ಲ ಜನರು ನಮ್ಗೆ ಒಳ್ಳೆ ಸಪೋರ್ಟ್ ಮಾಡ್ತಾರೆ, ತುಂಬಾ ಸಪೋರ್ಟ್ ಮಾಡ್ತಾರೆ. ನಮ್ಗೆ ಮಡಿಕೇರಿಯಲ್ಲೆಲ್ಲ ಆರ್ಡರ್ ಬರ್ತದೆ, ಕೇರಳ ಸೈಡ್ ಅಲ್ಲಿ ಆರ್ಡರ್ ಬರ್ತದೆ. ತುಂಬಾ ಸಪೋರ್ಟ್ ಮಾಡ್ತಾರೆ ನಮ್ಗೆ. ಬರುವಂತದ್ದು ಹೋಗುವಂತದ್ದು ಎಲ್ಲ ಖರ್ಚು ನೋಡ್ಕೊಳ್ತಾರೆ ಅವರು. ಮತ್ತೆ ಹೈಯೆಸ್ಟ್ ಹೇಳಿದ್ರೆ ಫಸ್ಟ್ ಟೈಮ್ ರಿಕ್ವೈರ್ಮೆಂಟ್ಸ್ ಹೇಳಿದ್ರೆ ಕಾನ್ಸೆಪ್ಟ್ ತಗೊಂಡ್ ಬರ್ತಾರಲ್ಲ, ಅಂತದ್ದು ಹೈಯೆಸ್ಟ್ ಎಲ್ಲಿಂದ ಬರುದು? ನಮ್ಗೆ ಹೈಯೆಸ್ಟ್ ಬರೋದು ಕೇರಳದಲ್ಲಿ ಕೇಳ್ತಾರೆ. ಕೇರಳದಲ್ಲಿ
ಮತ್ತೆ ಮಂಗಳೂರಿಗೆ ನಮ್ಗೆ ಅಷ್ಟಮಿಗೆ, ಚೌತಿಗೆ, ನವರಾತ್ರಿಗೆ ರಿಕ್ವೈರ್ಮೆಂಟ್ ಬರ್ತದೆ. ಸೊ ಶಾರದೆ ವಿಸರ್ಜನೆ ಟೈಮಲ್ಲಿ ಎಲ್ಲ ಬರ್ತದೆ. ಹೌದೌದು. ಅದರಲ್ಲಿ ಶಾರದೆ ವಿಸರ್ಜನೆ ಯಾವ ಅದರಲ್ಲಿ ಮೈನ್ ಬರೋದು ನಿಮ್ದು ಹೈಯೆಸ್ಟ್ ಇರೋದು? ನಂಗೆ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನದ್ದು ಕಂಪ್ಲೀಟ್ ಶಾರದೋತ್ಸವ ನಂದೆ. ಎಲ್ಲ ಟ್ಯಾಬ್ಲೋಸ್ ಎಲ್ಲ ಟ್ಯಾಬ್ಲೋಸ್ ನಂದೆ. ನವದುರ್ಗೆ ದೇವರದ್ದು ಗಾಡಿ ಹಿಡ್ದದು, ನಂದು ಕಾನ್ಸೆಪ್ಟ್ ಹಿಡ್ದದು, ರೋಡ್ ಶೋ ಹಿಡ್ದದು, ಎಲ್ಲ ಟ್ಯಾಬ್ಲು ನನ್ಗೆ ಬರ್ತದೆ. ಮತ್ತೆ ಉಡುಪಿಯಲ್ಲಿ ವೆಂಕಟರಮಣ ದೇವಸ್ಥಾನದ್ದು ನಮ್ಗೆ ಬರ್ತದೆ. ಉಡುಪಿ ವೆಂಕಟರಮಣ ದೇವಸ್ಥಾನದಲ್ಲಿ ಈ ತರ. ಮತ್ತೆ ಚೌತಿಗೆ ನಮ್ಗೆ ಹೇಳಲಿಕ್ಕೆ ಆಗುದಿಲ್ಲ. ಚೌತಿಗೆ ಹೇಳಿದ್ರೆ ನಾವು ಆದಷ್ಟು ನಾವು ಲೋಕಲ್ ಅಲ್ಲೇ ಇದು ಮಾಡ್ತೀವಿ, ಯಾಕಂದ್ರೆ ನಮ್ಗೆ ಹೋಗಿ ಬರ್ಲಿಕ್ಕೆ ಟೈಮ್ ಇರುದಿಲ್ಲ. ಅಲ್ಲ ಅದೇ ಬಿಸ್ನೆಸ್ ಎಲ್ಲ ಕಡೆಯಲ್ಲಿ ಉಂಟು ಹೇಳಿದಾಗ ಹತ್ರ ಇದ್ದಾಗ ನಮ್ಗೆ ಸಹ ಕನ್ವೀನಿಯಂಟ್ ಆಗ್ತದೆ. ಹೌದು, ನಮ್ಗೆ ಚೌತಿಯಲ್ಲಿ ಹೇಗೆ ಹೇಳಿದ್ರೆ ನಮ್ಗೆ ಒಂದೊಂದು ದಿನ 25 ಟ್ಯಾಬ್ಲು 30 ಟ್ಯಾಬ್ಲು ಬರ್ತದೆ. ದಿನಕ್ಕೆ 25ರಿಂದ 30 ಟ್ಯಾಬ್ಲು. ಆವಾಗ ನಮ್ಮ ಟ್ಯಾಬ್ಲು ಸಾಕಾಗಿದೆ, ನಾನು ಹೊರಗಿನವರು ಟ್ಯಾಬ್ಲು ಕರೆಸ್ತೇನೆ. ಹೊರಗಿನವರದ್ದು ಟ್ಯಾಬ್ಲು ಕರೆಸಿ ಅವರಿಗೂ ನಾನು ಆರ್ಡರ್ ಕೊಡ್ತೇನೆ. ಆರ್ಡರ್ ಬಂದಾಗ ಇಲ್ಲೇ ಹೇಳುದ್ರೆ ಅದು ತಪ್ಪಾಗ್ತದೆ. ನಾನು ಇಲ್ಲ ಅಂತ ಹೇಳಿ ಯಾರಿಗೂ ಹೇಳುದಿಲ್ಲ. ನಂಗೆ ನಾಳೆ 100 ಟ್ಯಾಬ್ಲು ಮಾಡಿ ಕೊಡಿ ಅಂತ ಹೇಳಿದ್ರು ನಾನು 100 ಟ್ಯಾಬ್ಲು ಮಾಡಿ ಕೊಡ್ತೇನೆ. ಈಗ ಎಂತಾದ್ರೂ ಒಂದು ಟ್ಯಾಬ್ಲು ಬೇಕು ಹೇಳಿದಾಗ, ಕಾನ್ಸೆಪ್ಟ್ ನನ್ಗೆ ಬೇಕು, ಅದು ಈ ದಿನಕ್ಕೆ ಬೇಕು ಹೇಳಿದಾಗ ಅಟ್ ಲೀಸ್ಟ್ ನಾನು ಒಂದೂವರೆ ತಿಂಗಳು ಮುಂಚೆ ಹೇಳಬೇಕಾಗ್ತದೆ. ಹೌದೌದು. ಮತ್ತೆಂತ ಹೇಳಿದ್ರೆ ಕೆಲವರು ನಂಗೆ 1 ವಾರದ ಮೊದಲು ಸಹ ಹೇಳ್ತಾರೆ, ಆದ್ರೂ ನಾವು ಮಾಡ್ತೀವಿ. ಯಾಕೆ ಹೇಳಿದ್ರೆ ನಮ್ದು ಹುಡುಗರಿಗೆ ಟ್ಯಾಬ್ಲು ಲೈನ್ ಬಿಟ್ರೆ ಬೇರೆ ವೃತ್ತಿ ಇಲ್ಲ. ನಮ್ಮವರಿಗೆ, ನಮ್ಮ ಹುಡುಗರಿಗೆ ಅಂತ ಇದ್ರು ಟ್ಯಾಬ್ಲು ಲೈನ್. ನಮ್ಮಲ್ಲಿ ಹೇಗೆ ಹೇಳಿದ್ರೆ ಟ್ಯಾಬ್ಲು ಹೇಳಿದ್ರೆ ನಮ್ಮ ಹುಡುಗರು ಆ ಮಟ್ಟಿಗೆ ರಾತ್ರಿ ಹಗಲು ಅಂತೇಳಿ ನೋಡುದಿಲ್ಲ, ತುಂಬಾ ಕೆಲಸ ಮಾಡ್ತಾರೆ. ನಿನ್ನಾಗಿ ಅವರು ಸಹ ಸಾಧಾರಣ ಪ್ಯಾಷನ್ ಅಲ್ಲೇ ಮಾಡ್ತಾ ಇದ್ದಾರೆ. ಖಂಡಿತ ಅವರು ರಾತ್ರಿ ಹಗಲು ನಿದ್ರೆ ಬಿಟ್ಟು ತುಂಬಾ ಹೋರಾಟ ಮಾಡ್ತಾರೆ. ಅದರ ಮಟ್ಟಿಗೆ ನಮ್ಮ ಹುಡುಗರ ಮಟ್ಟಿಗೆ ನಾನು ಮಾತಾಡ್ಲಿಕ್ಕಿಲ್ಲ. ನಮ್ಮ ಟೀಮ್ ಆ ಲೆವೆಲ್ ಅಲ್ಲಿ ಉಂಟು. ನಮ್ದು ಹುಡುಗರಿಗೆ ಆ ಲೆವೆಲ್ ಇಂಟ್ರೆಸ್ಟ್ ಉಂಟು. ಯಾಕಂದ್ರೆ ಇದ್ರಲ್ಲಿ ಇರೋರೆಲ್ಲ ಇಂಟ್ರೆಸ್ಟೆಡ್. ಎಲ್ಲಾ ಟ್ಯಾಬ್ಲೋದು ಕೆಲಸದಲ್ಲಿ ಭಾರಿ ಇಂಟ್ರೆಸ್ಟ್. ಸೊ ನಿಮ್ಮ 1 ತಿಂಗಳಿದು ಪ್ರಾಜೆಕ್ಟ್ ಅನ್ನು ಅವರು 1 ವಾರದಲ್ಲಿ ಉಂಟು ಅರ್ಜೆಂಟ್ ಹೇಳಿದಾಗ ಮಾಡಿ ಕೊಡ್ತಾರೆ. ಈಗ ಹಾಗಾದ್ರೆ ನೆಕ್ಸ್ಟ್ ಒಂದು ವರ್ಕ್ಶಾಪಿಗೆ ಹೋಗ್ಕೊಂಡು ಸರಿ, ನಂಗೆ ಸಹ ಯಾಕೆ ಹೇಳಿದ್ರೆ ಅದು ನೋಡಿದಾಗ ಉಂಟ ದೊಡ್ಡ ಆಟ ಸಾಮಾನು ಹೇಳ್ಕೊಂಡು ನನ್ನ ತಲೆಯಲ್ಲಿ ಟ್ಯಾಬ್ಲೆಟ್ಸ್ ನೋಡ್ಬೇಕಾದ್ರೆ ಆಯ್ತಾ, ಅದ್ರಲ್ಲಿ ಕೆಲವು ಸಲ ನಾನ್ ಸಹ ಪ್ರತಿ ಸರ್ತಿ ಈಗ ಪರ್ಯಾಯದ ಟೈಮಲ್ಲಿ ಹೋಗ್ಬೇಕಾದ್ರೆ ನಂಗೆ ಬೇರೆ ಎಂತದ್ದು ಇಂಟ್ರೆಸ್ಟ್ ಇಲ್ಲ. ಹೇಳಿದ್ರೆ ಈಗ ಯಾರಾದ್ರೂ ಲೈವ್ ಜನರು ಟ್ಯಾಬ್ಲೋ ಅಲ್ಲಿ ನಿಂತಿರೋದು ನಂಗೆ ಅದು ನೋಡ್ಲಿಕ್ಕೆ ಇಂಟ್ರೆಸ್ಟ್ ಇರುದಿಲ್ಲ. ನನ್ಗೆ ಹೆಚ್ಚಾಗಿ ಇದು ಫೈಬರ್, ಇದು ಹೊಸ ಸ್ಟ್ರಕ್ಚರ್ಸ್, ಅದರ ಮೂವ್ಮೆಂಟ್ಸ್ ಅದೆಲ್ಲ ನೋಡ್ಬೇಕಾದ್ರೆ ಖಂಡಾಪಟ್ಟೆ ಇಂಟ್ರೆಸ್ಟ್ ಆಗೋದು. ಇವಾಗ ಎಂತ ಆಗಿದೆ ಹೇಳಿದ್ರೆ ಆಲ್ಮೋಸ್ಟ್ ಬೇರೆಯವರೆಲ್ಲ ಎಂತ ಮಾಡ್ತಿದ್ದಾರೆ ಹೇಳಿದ್ರೆ ಟ್ಯಾಬ್ಲೋ ಅನ್ನು ಕಮರ್ಷಿಯಲ್ ಬಿಸ್ನೆಸ್ ತರ ಮಾಡ್ತಾ ಇದ್ದಾರೆ. ಅದು ಬೇಸರ ನಂಗೆ. ಜನರನ್ನ ಹಾಕಿ ಕುಣಿಸುವುದು, ಮೊದಲಿನಾಗೆ ಫೈಬರ್ ಐಟಮ್ ಮಾಡುದಿಲ್ಲ. ಯಾಕಂದ್ರೆ ಇದರಲ್ಲಿ ಖರ್ಚು ವೆಚ್ಚ ತುಂಬಾ ಉಂಟು, 4-5 ಲಕ್ಷ ಉಂಟು. ಇದು ನಾವು ಖರ್ಚು ಮಾಡಿ ಇದು ಹಾಕಿದಕ್ಕೆ, ಬಂಡವಾಳ ಹಾಕಿದಕ್ಕೆ ದುಡ್ಡು ಬರುದಿಲ್ಲ ಅಂತ ಹೇಳಿ, ಆದ್ರೂ ಜನರಿಗೆ ಅದ್ರ ಬಗ್ಗೆ ಅರ್ಥ ಆಗ್ತಾ ಇಲ್ಲ. ಕಾನ್ಸೆಪ್ಟ್ ಅಂತೇಳಿ ಟ್ಯಾಬ್ಲೋ ಹೇಳಿದ್ಮೇಲೆ ನಿಮ್ಗೆ ಸ್ತಬ್ಧ ಚಿತ್ರ ಹೇಳಿದ್ರೆ ಸ್ತಬ್ಧ ಚಿತ್ರದಾಗೆ ಕರೆಕ್ಟ್ ಕಾನ್ಸೆಪ್ಟ್ ಹೇಳಿದ್ರೆ ಆತರ ಇಲ್ಲ. ಇದಿಲ್ಲ ಇದ್ರೆ ಸುಮ್ಮನೆ ಒಂದು ಪ್ಲಾಟ್ಫಾರ್ಮ್ ಮಾಡಿದಾಗ ಮಾಡ್ಕೊಂಡು ಅದ್ರಲ್ಲಿ ಜನರನ್ನು. ಇವಾಗ ಎಲ್ರು ವೇಷ ಹಾಕಿ ಕುಣಿತಾರೆ, ಅದಕ್ಕೆ ಟ್ಯಾಬ್ಲೋ ಅಂತ ಹೇಳಿದ್ರೆ. ಟ್ಯಾಬ್ಲೋ ಹೇಳಿದ್ರೆ ಟ್ಯಾಬ್ಲೋ ರೀತಿಯಲ್ಲೇ ವೇಷ ಹಾಕಿ ಕುಣಿಯೋದಾದ್ರೆ ಟ್ಯಾಬ್ಲೋ ಬೇಕು ಹೇಳಿ ಉಂಟು. ಕಾಲ್ನಡಿಗೆಯಲ್ಲೂ ಮಾಡಬಹುದು. ಈಗ ನನ್ಗೆ ಈಗ ನಾನು ಯಾವತ್ತು ಅದೇ ಹೇಳೋದು, ಈಗ ದೊಡ್ಡ ಆಟ ಸಾಮಾನು ಟೈಪ್ ಹೇಳ್ಕೊಂಡು ಹೇಳಿದೆ ಅಲ್ಲ, ಹಾಗೆ ಈಗ ಗಜಾಸುರ ನೀನ್ ಹೇಳಿದ್ವಿ ಮಕ್ಕಳಿಗೆ ತುಂಬಾ ಇಷ್ಟ ಆಯ್ತು. ಆ ಕಾನ್ಸೆಪ್ಟ್ ಎಲ್ಲಿಂದ ಬಂತು ಹೇಳಿದ್ರೆ ಫಸ್ಟ್ ಸ್ಟ್ರೈಕ್ ಆಯ್ತು ಹೇಗೆ? ಅದ್ ಹೇಳಿದ್ರೆ ನಾನೊಂದು ಮಡಿಕೇರಿಯಲ್ಲಿ ಒಂದು ಕಾನ್ಸೆಪ್ಟ್ ನೋಡಿದ್ದೆ. ಮಡಿಕೇರಿಯಲ್ಲಿ ಅಲ್ಲಿ ವಿರಾಜ್ಪೇಟೆಯಲ್ಲಿ ದಸರಾಕ್ಕೆ ಮಾಡ್ತಾರೆ. ಅಲ್ಲಿ ನಮ್ಮ ಹಾಗೆ ಗಾಡಿಯಲ್ಲಿ ಮಾಡುದಿಲ್ಲ. ಅಲ್ಲಿ ಹೇಳಿದ್ರೆ ನಿಮ್ಗೆ ಆ ಒಂದು ಸ್ಪೇಸ್ ಅಲ್ಲಿ ಹಿಟ್ಟು ಕ್ರೈನ್ ಅಲ್ಲೆಲ್ಲ ಸೆಟ್ಟಿಂಗ್ ಮಾಡಿ ಮಾಡ್ತಾರೆ. ಅಲ್ಲಿ ಒಂದು ಕಾನ್ಸೆಪ್ಟ್ ಗೆ 15ರಿಂದ 20 ಲಕ್ಷ ಖರ್ಚು ಮಾಡ್ತಾರೆ. ಅವ್ರು ಒಂದೇ ಶೋಗೋಸ್ಕರ 15ರಿಂದ 20 ಲಕ್ಷ ಖರ್ಚು ಮಾಡ್ತಾರೆ. ಆ ಕಾನ್ಸೆಪ್ಟ್ ಅನ್ನು ನಾನು ನೋಡಿ ನಮ್ಮಲ್ಲಿ ಮಾಡಿದ್ರು. ನಮ್ಗೆ ಎಸ್ಪೆಷಲಿ ಮಡಿಕೇರಿಯಲ್ಲಿ ನವೀನ್ ಅಂತೇಳಿ ಒಬ್ರು ಇದ್ದಾರೆ. ಮಡಿಕೇರಿಯಲ್ಲಿ ಅವ್ರು ಭಾರಿ ಒಳ್ಳೆ ಕೆಲಸ ಮಾಡ್ತಾರೆ. ಫೋಮ್ ಕೆಲಸ ಎಲ್ಲ ಭಾರಿ ಒಳ್ಳೇದು. ಅವರೆಲ್ಲ ಇಲ್ಲಿ ಬಂದು ನಮ್ಗೆ ಭಾರಿ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾರೆ. ಭಾರಿ ಒಳ್ಳೆ ರೀತಿಯಲ್ಲಿ ಕೆಲಸ ಎಲ್ಲ ಮಾಡಿ ಕೊಡ್ತಾರೆ ಅವರು. ನವೀನ್ ಮತ್ತೆ ಇಲ್ಲಿ ಉಡುಪಿಯಲ್ಲಿ ನಮ್ಮಲ್ಲಿ ಪರ್ಮನೆಂಟ್ ಆಗಿ ಹರೀಶ್, ಈ ತರ ತುಂಬಾ ಜನ ಇದ್ದಾರೆ. ನಿಮ್ಗೆ ವರ್ಕ್ಶಾಪ್ ಅಲ್ಲಿ ಗೊತ್ತಾಗ್ತದೆ. ಮತ್ತೆ ಹೇಳಿದ್ರೆ ಆಲ್ಮೋಸ್ಟ್ ಇವಾಗ ಹೋದ್ರು ಹೇಳಿದ್ರೆ ಟೈಮ್ ಆಯ್ತಲ್ಲ. ಹೌದಂದ್ರೆ ಈಗ ಸೀಸನ್ ಇಲ್ಲದಿದ್ದಾಗ ನಾವೇನು ಹೇಳುದಿಲ್ಲ. ಸೀಸನ್ ಟೈಮ್ ನಮ್ಗೆ ರಾತ್ರಿ ಇವಾಗ ಸೀಸನ್ ಇಲ್ಲದಿದ್ದಾಗ ಅವರು
ಹಾ. ಕೆಲಸ ಮಾಡಿ ಹೋಗ್ತೀನಿ. ಇನಿ ಪೋಪ ಯಾಕಂದ್ರೆ ಈಗ ಹೇಳುದಂತಿಲ್ಲ, ನಾವು ಫ್ರೀ ಅಂತ ಎನಿಸುದು ಮಾತ್ರ. Correct. ಈಗ 2-3 ದಿನ ಫ್ರೀ ಇದ್ದೇವೆ, ಹಾ. ಪುನಃ ದೊಡ್ಡದು ಮಟ್ಟಿದ ಆರ್ಡರ್ ಬಂದಿದೆ. ಓಕೆ. ಸೊ Order- ಹೇಳ್ತೀರಿ ಎಂತ ಹೇಳಿ, ನಿಮ್ಗೆ ಆಕ್ಚುಲಿ ತಿರ್ಗ್ಲಿಕ್ಕೆ ಮಾತ್ರ ಸುಮಾರು ಸಿಗ್ತದೆ ಅಲ್ಲ ಹಾ, ಹೇಳಿದ್ರೆ ಇದ್ರಲ್ಲಿ? ತಿರ್ಗ್ಲಿಕ್ಕೆ ತುಂಬಾ ಸಿಗ್ತದೆ. ನೀನ್ ಪ್ರತಿ ಕಡೆ ಹೋಗ್ತೀಯಾ ಹಾಗೆ ಆರ್ಡರ್ಸ್ ಇದ್ದಾಗ? ನಾನು ಮೊದ್ಲು ಹೋಗ್ತಾ ಇದ್ದೆ. ಮೊದ್ಲು ನಂಗೆ ಲಾಸ್ಟ್ ಟೈಮ್ ಒಂದು ಚಿಕ್ಕದ ಮಟ್ಟ ಒಂದು ಆಕ್ಸಿಡೆಂಟ್ ಆಗಿತ್ತು. ಹಾ, ಹಾಗೆ ಒಂದು ಹೌದು. ಕಾಲಿಗೆ ಒಂದು ರಾಡ್ ಹಾಕಿದ್ದೆ. ಹಾ. ಹಾಗಾಗಿ ಈಗ ಒಂಚೂರು ನಾನು ಹೋಗುದು ಕಮ್ಮಿ. ಅದು ಸಹ ಟ್ಯಾಬ್ಲೋ ಇಂದ ತೆಗ್ದು ಹಾಕಿದ್ದ ರೋಡ್? ಇಲ್ಲ, ಅದು ಬೇರೆ. ಅದೇಳಿದ್ರೆ ಬಸ್ಸಿನವರದು ಅವಾಂತರದಲ್ಲಿ ಒಂದು ಹಿಂದ್ಗಡೆ ಒಂದು ಗುದ್ದಿ, ಹಾ, ಹಾಗೆ ಅದು ನಮ್ದು ಸೀಸನ್ ಟೈಮ್ ಅಲ್ಲಿ ನವರಾತ್ರಿ ಇದು. ಹಾ, ಹಾ, ಹಾ. ಹಾಗಾಗಿ ಮತ್ತೆ ಆಲ್ಮೋಸ್ಟ್ ನಾನು ಹೋಗ್ತೇನೆ, ಓಕೆ. ಒಳ್ಳೊಳ್ಳೆ ಫಂಕ್ಷನ್ಗೆ ನಾನು ಹೋಗ್ತೇನೆ. ಹಾ, ಮತ್ತೆ ನಾನು ಹೋದ ಕೂಡಲೇ ಪಾರ್ಟಿಗೆ ಭಾರಿ ಖುಷಿ. ಹಾ. ನೀವು ಬಂದ್ರ ಹಾ. ಆಯ್ತು ಅಂತ ನಾನು ಹೋದ ಕೂಡಲೇ ಎಲ್ಲೂ ನಮ್ದು ರಿಸಲ್ಟ್ ಗ್ರ್ಯಾಂಡ್ ಸಕ್ಸಸ್. ಹಾ, ಹಾ. ಎಲ್ಲಿ ಹೋದ್ರು ನಮ್ದು ಪ್ರೋಗ್ರಾಮ್ ಹಾ. ಗ್ರ್ಯಾಂಡ್ ಸಕ್ಸಸ್ ಆಗಿದೆ. ಹೌದು, ಅದು ಯಾಕೆ ಹೇಳಿದ್ರೆ ಬರೀ ನಡೆಸುದು ಮಾತ್ರ ಅಲ್ಲ, ಮ್ಯಾನೇಜ್ ಮಾಡ್ಲಿಕ್ಕೂ ಬೇಕು. ಹೌದು. ಮತ್ತೆ ಓನರ್ ಒಟ್ಟಿಗಿದ್ದನ್ನು ಹೇಳಿದ ಕೂಡಲೇ ಮ್ಯಾನೇಜ್ ಮಾಡ್ಲಿಕ್ಕೆ ಸ್ವಲ್ಪ ಸುಲಭ ಆಗ್ತದೆ. ಎಲ್ಲರೂ ನಮ್ಮ ಹುಡುಗರು ಮಾಡ್ತಾರೆ ಅಲ್ಲ, ಬಟ್ ಕೆಲವು ಡಿಸಿಷನ್ಸ್ ಹೌದು. ಅವ್ರು ನಿಮ್ಗೆ ಫೋನ್ ಮಾಡ್ಕೊಂಡು ಅದು ಇದು ಹಾಗೆ ಮಾಡಿ ಮಾಡ್ಬೇಕು. ನೀನ್ ಅಲ್ಲೇ ಇದ್ದೆ ಹೇಳಿದಾಗ ಹೌದು, ಸುಲಭ ಹೌದು. ಆಗ್ತದೆ. ಕೆಲವೆಲ್ಲ ನಾನೇ ಅವರಿಗೆ ಹೇಳ್ಬೇಕಾಗ್ತದೆ ಹಾ. ಹೀಗೆ ಅಂತ Correct. ಎಲ್ಲರೂ ಅವ್ರು ಉಲ್ಟಾ ಮಾಡ್ತಾರೆ. ಹಾ. ನಾನು ಅವರಿಗೆಲ್ಲ ಹೇಳಿ ಎಲ್ಲ ಡೈರೆಕ್ಷನ್ ಎಲ್ಲ ಕೊಟ್ಟು ಮಾಡಿದ್ದೇನೆ. ಮತ್ತೆ ಮೇನ್ ಅಂತ ಕ್ರೇಜ್ ಇರ್ಬೇಕು. ಕರೆಕ್ಟ್. ನಮ್ಗೆ ಕ್ರೇಜ್ ಉಂಟು. ಕ್ರೇಜ್ ಇದ್ದಾಗಲೇ ಅದರ ನಾಲೆಜ್ ಹೆಚ್ಚಾಗುದು. ಹೌದು. ಮತ್ತೆ ನಾನೇನು ಆರ್ಟಿಸ್ಟ್ ಅಂತೇಳಿ ಅಲ್ಲ, ಹಾ. ನಾನು ಹೇಳಿದ್ರೆ ಇದು ಇಂಟ್ರೆಸ್ಟ್ ಅಲ್ಲೇ ತಕೊಂಡು. ಅದು ಮಾಡಿ ಆರ್ಟಿಸ್ಟ್ ಆಗಿ. ಹೌದು. ಬಟ್ ಇವಾಗ ನಾವು ಇದ್ರಲ್ಲಿ ಪ್ರೊಫೆಷನಲ್ ಆಗಿದ್ದೀವಿ. ಹಾ. ಈಗ ನಾನು ಹೇಳ್ಬೇಕು ಹೇಳಿದ್ರೆ ಆರ್ಟಿಸ್ಟ್ ನವರನ್ನೇ ನಾನು ಬೀಟ್ ಮಾಡಿ, ಈಗ ಆರ್ಟಿಸ್ಟ್ ಅವರನ್ನೇ ಬೀಟ್ ಮಾಡ್ತೇನೆ. ಯಾಕಂದ್ರೆ ನಾನು ಇದು ಹೇಳಿದ್ದು ಮಾತು ಯಾವ್ದ್ರಗೋಸ್ಕರ ಹೇಳಿದ್ರೆ, ಹಾ. ತುಂಬಾ ಜನ ನನ್ನ ಬಗ್ಗೆ ಹೇಳ್ತಾರೆ ಅವ್ರು ಆರ್ಟಿಸ್ಟ್ ಅಲ್ಲ ಅಂತೇಳಿ. ಹಾ. ಆರ್ಟಿಸ್ಟ್ ಇದ್ರು ಈಗ ಯಾರು ಏನು ಮಾಡಿದ್ರು, Correct. ಏನು ಮಾಡಿಲ್ಲ. ಹೌದು. ನಾನು ವಿದೌಟ್ ಆರ್ಟಿಸ್ಟ್ ಆಗಿ ಹಾ. ನಾನು ಅವ್ರಕ್ಕಿಂತ ಡಬಲ್ ಸಾಧನೆ ಮಾಡಿದೆ. ಯಾಕಂದ್ರೆ ನಮ್ಮ ಹತ್ರ ಇರುವಷ್ಟ ವೆಹಿಕಲ್ಸ್ ಆಗ್ಲಿ, ನಮ್ಮ ಹತ್ರ ಇರುವ ಸೆಟಪ್ ಆಗ್ಲಿ Correct. ಬೇರೆ ಮಾರ್ಕೆಟ್ ಅಲ್ಲಿ ಯಾರ ಹತ್ರ ಇಲ್ಲ. ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಈಗ ಕರ್ನಾಟಕದಲ್ಲಿ ನಂಬರ್ 1 ಪೊಸಿಷನ್ ಅಲ್ಲಿ ಇದ್ದೇನೆ ಓ ಎಸ್. ಈ ಫೀಲ್ಡ್ ಅಲ್ಲಿ. ನೋಡುವ, ಹಾಗಾದ್ರೆ ಈಗ ಇಷ್ಟು ಮಾತಾಡಿ ಆದ ನಂತರ ಉಂಟಲ್ಲ, ಖಂಡಿತ ನಿನ್ನ ವರ್ಕ್ಶಾಪ್ ನೋಡ್ಲಿಕ್ಕೆ ಭಾರಿ ಗಮ್ಮತ್ ಆಗ್ಲಿಕ್ಕೆ ಉಂಟು. ಖಂಡಿತ, So, ಉಳಿದ ಎಂತ ಮಾತುಕತೆ ಉಂಟು, ಒಂದು ಖಂಡಿತ. ಸರ್ತಿ ಅಲ್ಲಿ ಕರ್ಕೊಂಡು ಹೋಗು. ಆ ದೊಡ್ಡ ಸ್ಟ್ರಕ್ಚರ್ಸ್, ಚಿಕ್ಕ ಸ್ಟ್ರಕ್ಚರ್ಸ್ ಗಳ ಮಧ್ಯೆ ಸರಿ. ನಿಲ್ಸ್ಕೊಂಡು ಮಾತಾಡ್ಸು. ಖಂಡಿತ ತೋರಿಸ್ತೇನೆ. ನಡೆಯುವ. ಎಸ್ ಸರ್. ಸೊ ಗೈಸ್, ಈಗ ನಾವು ಪ್ರಭು ಇವೆಂಟ್ಸ್ ನವರ ವರ್ಕ್ಶಾಪಿಗೆ ಬಂದಿದ್ದೇವೆ. ನನ್ಗೆ ಅಲ್ಲಿ ಎಲ್ಲ ತೋರ್ತಾ ಉಂಟು. ಕ್ಯಾಮರಾ ನಾನು ಈಚೆ ಇಟ್ಟದ್ರಿಂದ ನಿಮ್ಗೆ ಕಾಯಿಸೋದು ಬೇಡ. ಒಂದು ಕೆಲಸ ಮಾಡುವ, ಆಚೆ ತಿರುಗಿಸುವ. ನೋಡಿ, ವಿ ಆರ್ ಹಿಯರ್ ಅಟ್ ಪಾಂಗಾಳ ಅಟ್ ಪ್ರಭು ಇವೆಂಟ್ಸ್ ವರ್ಕ್ಶಾಪ್. ಇಲ್ಲಿ ಒಳಗೆ ಹೋಗ್ಕೊಂಡು ಒಂದೊಂದೇ ಅವ ಇಂಟ್ರೊಡ್ಯೂಸ್ ಮಾಡ್ತಾನೆ, ಗಮ್ಮತ್ ಮಾಡುವ. ನಮ್ದು ಗೋಲ್ಡ್ ರಥ ಅಂತ, ಹಾ, ಚಿನ್ನದ ರಥ. ಹಾ, ಇದರಲ್ಲಿ ಹೇಗೆ ಹೇಳಿದ್ರೆ ಸ್ವಾಮೀಜಿಗಳನ್ನು ಕರ್ಕೊಂಡು ಹೋಗ್ಲಿಕ್ಕೆ, ಮತ್ತೆ ಯಾವುದೇ ರೀತಿ ಇದು ಈಗ ನಮ್ದು ಬೆಳ್ಳಿ ಇದು ಸಮರ್ಪಣೆ ಆಗುವಂಥದ್ದು, ಆ ತರದೆಲ್ಲ ನಾವು ಇದರಲ್ಲೇ ತಗೊಂಡು ಹೋಗ್ತೇವೆ. ಈ ತರದ ರಥ Oh, yes. ಇದರಲ್ಲಿ ನಿಮ್ಗೆ ಮಾಡೆಲ್ ಬರ್ತದೆ. ಹಾ. ಒಂದು ಈ ತರ ಚಿನ್ನದ ರಥ ಅಂತೇಳಿ ಬರ್ತದೆ, ಮತ್ತೊಂದು ಈ ತರ ಬೆಳ್ಳಿ ರಥ ಅಂತೇಳಿ ಬರ್ತದೆ. ಹಾ. ಬೆಳ್ಳಿ ರಥ, ಹಾ, ಅದಾದ್ಮೇಲೆ ಮತ್ತೊಂದು ಈ ತರ ಗೋಲ್ಡ್ ರಥ, ಹಾ. ಅದಾದ್ಮೇಲೆ ಈ ತರ ಮಂಟಪದ ಗಾಡಿ ಬರ್ತದೆ. ಓಕೆ. ಮತ್ತೊಂದು ಹಂಸ ಉಂಟು. ಹಾ, ಹಂಸ ಹಾ, ಹಂಸ ಖಂಡಾಪಟ್ಟೆ ಫೇಮಸ್ ಆಗಿತ್ತು. ಅದು ಹೌದು. ಹಂಸದ ಗಾಡಿ ಉಂಟು. ಓಕೆ. ಇದರಲ್ಲಿ ನಮ್ದು ಪ್ಲೇನ್ ಗಾಡಿ, ಹಾ. ಈ ತರ ಪ್ಲೇನ್ ಚೇಸ್ ಬರ್ತದೆ. ಹಾ. ಇದರಲ್ಲಿ ಹೇಗೆ ಹೇಳಿದ್ರೆ ಈಗ ಸೆಟ್ಟಿಂಗ್ಸ್ ನಮ್ಗೆ ಈಗ ಎಕ್ಸಾಂಪಲ್ ಶಿವಾಜಿ ಸೆಟ್ಟಿಂಗ್ ಕೇಳಿದ್ರೆ ನಾವು ಶಿವಾಜಿದು ಸೆಟಪ್ ಮಾಡಿ ಕೊಡ್ತೇವೆ. ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ. ಈ ತರ ಶಿವಾಜಿದು ಸೆಟಪ್ ಮಾಡ್ತೇವೆ. ಇದಾದ ಮೇಲೆ ಮತ್ತೆ ನಮ್ದು ಶಿವರಾತ್ರಿದ ಟೈಮಿಗೆ ಶಿವಲಿಂಗದ ಸೆಟಪ್ ಇರ್ತದೆ. ಈ ತರ ಶಿವಲಿಂಗಂದು ಸೆಟ್ಟಿಂಗ್ ಮಾಡ್ತೇವೆ. ಹಾ. ಅದಾದ್ಮೇಲೆ ಮತ್ತೆ ಇದು ಮೊನ್ನೆ ಇದಕ್ಕೆ ಪರ್ಯಾಯಕ್ಕೆ ಹಾ, ನಗರಸಭೆಯವ್ರದ್ದು. ಓಕೆ. ಇದು ಹೇಗೆ ಹೇಳಿದ್ರೆ ನಮ್ದು ಸ್ವಚ್ಛ ಭಾರತ್ ಹಾ, ಅಭಿಯಾನ, ಹಾ. ಅದ್ರದ್ದು ನಮ್ಗೆ ಸ್ವಚ್ಛ, ಓ, ಅದನ್ನ ಪ್ಲಾಸ್ಟಿಕ್ ತಿನ್ನೋ ಹಾಗೆ. ಹಾ, ಓಕೆ. ಹಾಗೆ ಸ್ವಚ್ಛ ಭಾರತ್ ಇದು. ಮತ್ತೆ ನೀರನ್ನು ಮಿತವಾಗಿ ಯೂಸ್ ಮಾಡಿ ಅಂತೇಳಿ ಹಾ, ಹಾ. ಇದು ಭೂಮಿ ತರ ಸೆಟ್ಟಿಂಗ್ ಮಾಡಿ, Correct. ಭೂಮಿ ತಿರುಗುವಂಥದ್ದು ಹಾಗೆ ಎಸ್. ಈ ತರ. ಅದಾದ್ಮೇಲೆ ಇದು ನಮ್ದು ಇದು ಕ್ಲಿಕ್ ಆದಂತಹ ಕಾನ್ಸೆಪ್ಟ್, ಹಾ, ವಾಸುಕಿ ನಾಗ ಗರುಡ ಅಂತೇಳಿ. ಹಾ. ಇದು ಲಾಸ್ಟ್ ಒಂದು 10 days ಬ್ಯಾಕ್ ಉಪ್ಪಳಕ್ಕೆ ಹೋಗಿ ಬಂದಿತ್ತು. ಓಕೆ. ಉಪ್ಪಳ ಈ ತರ ವಾಸುಕಿ ನಾಗ ಗರುಡ. ಇದು ಹೇಗೆ ಹೇಳಿದ್ರೆ ನಿಮ್ಗೆ ಆಕಾಶದಲ್ಲಿ ಗರುಡ ಎಲ್ಲ ಹಾರ್ತದೆ. ಹಾ, ಗರುಡ ಬಂದು ನಿಮ್ಗೆ ವಾಸುಕಿಯನ್ನು
ಈ ತರ ಹಿಡ್ಕೊಂಡು ಹೋದಾಗೆ. ಓಕೆ. ಈ ತರ ಅದು ಫ್ರೇಮ್ ಸೆಟ್ಟಿಂಗ್ ಎಲ್ಲ ಉಂಟು ಹಾ. ಇದರಲ್ಲಿ. ಸೊ ಅಲ್ಲಿ ಮಲಗಿಸಿದ್ರಲ್ಲಿ ಗರುಡ ಸಹ ಉಂಟಲ್ಲಿ. ಹೌದು. ಓಕೆ ಓಕೆ. ಕಟಿಂಗ್ ಆಗುವಾಗ ಬೇರೆದೇ ಟೈಪ್. ಹಾ ಹಾ. ಇವಾಗ ಇಲ್ಲಿ ನಾವು ಕರೆಕ್ಟ್ ಎಲ್ಲ ಪ್ಯಾಕಿಂಗ್ ಕರೆಕ್ಟ್. ಮತ್ತೆ ಈ ತರ ಮೊನ್ನೆ ನಮ್ದು ಹುಲಿ ವೇಷಕ್ಕೆ ಟ್ಯಾಬ್ಲು ಮಾಡಿದ್ವಿ. ಹಾ. ಹುಲಿ ವೇಷ ಪರಿಹಾರ. ಈಗ ಹುಲಿ ಮಲಗಿದೆ. ಹುಲಿ ಮಲಗಿದೆ. ಈ ತರ ಹುಲಿ ವೇಷದ ಟ್ಯಾಬ್ಲು. ಓಕೆ. ಮತ್ತೆ ಇವಾಗ ನಮಗೆ HDCC ಬ್ಯಾಂಕ್ನವರದ್ದು ಬರ್ತದೆ ಸಹಕಾರಿ ಸಪ್ತಕ್ಕೆ. ಹಾ. ಅವಾಗ ನಾವು ನಂದಿನಿ ಅವರದ್ದು KMF ಹಾ. ಟ್ಯಾಬ್ಲು ಮಾಡ್ತೇವೆ. ಆ ತರ ಅವತ್ತು 15-20 ಅಂದ್ರೆ ಅವರಿಗೆ ಯಾವ ಟೈಪ್ ಇದು ಬೇಕು, ಕೃಷಿದು ಸಂಬಂಧ ಹಾ. ಮತ್ತೆ ಕನ್ನಡ ರಾಜ್ಯೋತ್ಸವಕ್ಕೆ ಆ ತರ ಎಲ್ಲ ಸರಕಾರಿ ಕೆಲಸ ಎಲ್ಲ ಮಾಡ್ತೇವೆ. ಓಕೆ. ಈ ತರ ಇದು ಹೇಗೆ ಹೇಳಿದ್ರೆ ನಮ್ದು ಮಂಟಪದ ಸೆಟ್ಟಿಂಗ್. ಹಾ. ಇದ್ರಲ್ಲಿ ಯಾರಾದ್ರೂ ಲೈವ್ ಪರ್ಫಾರ್ಮರ್ಸ್ ಯಾರಾದ್ರೂ ಇರ್ತಾರೆ? ಪರ್ಫಾರ್ಮೆನ್ಸ್ ಇದರಲ್ಲಿ ನಾವು ಏನು ಮಾಡಿದ ಕಾನ್ಸೆಪ್ಟ್ ಅಂತೇಳಿ ಲೈವ್ ಪರ್ಫಾರ್ಮೆನ್ಸ್ ಹೇಳಿದ್ರೆ ಇದರಲ್ಲಿ ನಾವು ಈಗ ಇಸ್ಕೋನ್ನವರು ಭಜನಾ ತಂಡ ಬರ್ತಾರೆ. ಬೇರೆಯವರು ಅಂತ ಹೇಳಿದ್ರೆ ಓಪನ್ ಗಾಡಿ ಇಡ್ತಾರೆ ಬಿಸಿಲಿಗೆ. ನಾನೆಂತ ಮಾಡ್ತೇನೆ ಅವರಿಗೆಲ್ಲ ಮಾಡೆಲ್ಲ ಮಾಡಿ ಅದ್ರಲ್ಲಿ ಆರಾಮ್ಸೆ ಕುತ್ಕೊಂಡು ಭಜನೆ ಮಾಡುವಂಥದ್ದು. ಯಾಕಂದ್ರೆ ಕೆಲವು ಕಡೆ ಮಧ್ಯಾಹ್ನದಲ್ಲಿ ಪಾಪ ಬಿಸಿಲಲ್ಲಿ ಕರೆಕ್ಟ್ ಆ ತರ ನಿಮಗೆ ಮಾಡೆಲ್ಲ ಸೆಟ್ಟಿಂಗ್ ಮಾಡಿ ಬೇರೆಯವರು ಖಾಲಿ ಗಾಡಿಯಲ್ಲಿ ಕೂತ್ಕೊಂಡು ನಮ್ದು ಮಾಡಲ್ಲ. ಲಾಸ್ಟ್ ಪರ್ಯಾಯಕ್ಕೆ ಅಯೋಧ್ಯೆದು ಟ್ಯಾಬ್ಲು ಮಾಡಿ. ಅಯೋಧ್ಯೆದು ಟ್ಯಾಬ್ಲು ಅಂತ ಹೇಳಿದ್ರೆ ಇದು ಟ್ರೆಂಡಿಂಗ್ ಇವತ್ತಿಗೂ ಸಹ ನಮ್ಗೆ ಡೈಲಿ ಉಂಟೆ. ಈ ಅಯೋಧ್ಯೆ ಮಾಡಿದ್ದು ನಮ್ಗೆ ಟ್ರೆಂಡ್ ಭಾರಿ ಒಳ್ಳೆ ನಡೀತಾ ಉಂಟು ಹೇಳಿ. ಇದಕ್ಕೆ ನಾನ್ ಸ್ಟಾಪ್ ಅಂದ್ರೆ ಆರ್ಡರ್ ಬರ್ತಾ ಉಂಟು. ಇದು ಮೊನ್ನೆ ಮಹಾರಾಷ್ಟ್ರಕ್ಕೂ ಹೋಗಿ ಬಂದಿದೆ. ಬಾಂಬೆ ತನಕ ಹೋಗಿ ಬಂದಿದೆ. ಹಾಗೆ ಇಲ್ಲಿದ್ದಾರೆ ನೋಡಿ ಶ್ರೀರಾಮಚಂದ್ರನವರು. ಜೈ ಶ್ರೀರಾಮ್. ಮತ್ತೆ ಇಲ್ಲಿ ಆನೆ. ಇದು ಎಷ್ಟು ಲೈವ್ ಆಗಿದೆ ಹೇಳಿದ್ರೆ ಉಂಟಲ್ಲ, ಅದು ಆಕ್ಚುಲಿ ಹೇಳಲಿಕ್ಕೆ ಇಲ್ಲ. ಆನೆ ಎಲ್ಲ ನಿಜ, ಆನೆ ಎಲ್ಲ ಹೇಳ್ಕೊಂಡು ಇದರಲ್ಲಿ ನಿಮ್ಗೆ ಎಲ್ಲಿ ತನಕ ಹೇಳಿದ್ರೆ ಕಿವಿಸ ಮೂವ್ಮೆಂಟ್ ಆಗ್ತದೆ. ಹೌದು. ಸೊಂಡಿಲ್ ಮೂವ್ಮೆಂಟ್ ಆಗ್ತದೆ. ಬಾಲ ಮೂವ್ಮೆಂಟ್, ಕಣ್ಣು ಸಹ ಮೂವ್ಮೆಂಟ್ ಆಗ್ತದೆ. ಮೂವ್ಮೆಂಟ್ ಆಗ್ತದೆ, ಬಾಲ ಮೂವ್ಮೆಂಟ್ ಆಗ್ತದೆ, ಸೊಂಡಿಲಲ್ಲಿ ನೀರು ಬರ್ತದೆ. ಹೌದಾ? ಓಕೆ. ಮತ್ತೆ ವೆಯ್ಟ್ ಬಂದು ಸಹ 800 kg ಉಂಟು. 800 kg. ಬಾಪ್ರೆ. ಇದು ಹೇಗೆ? ಇದು ಅಷ್ಟು ರಿಯಲಿಸ್ಟಿಕ್. ಎಂತ ಮೆಟೀರಿಯಲ್ ಅದು ಹೇಳಿದ್ರೆ? ಅದ್ರ ಸ್ಕಿನ್ ಎಂತ ಮೆಟೀರಿಯಲ್ ಅದು? ಇದರಲ್ಲಿ ನಮ್ಮದು ಟೋಟಲ್ ಬಾಡಿ ಫೈಬರ್. ಟೋಟಲ್ ಬಾಡಿ ಕಂಪ್ಲೀಟ್ ಫೈಬರ್ ಅಲ್ಲೇ ಮಾಡಿದ್ದು. ಮತ್ತೆ ನಮ್ದು ಪೇಂಟಿಂಗ್ ಫಿನಿಶಿಂಗ್ ಮತ್ತೆ ಅದ್ರದ್ದು ನಿಮ್ಮದು ಕಿವಿದು ಬಟ್ಟೆದು ಮೆಟೀರಿಯಲ್ ಬೇರೆ. ಓಕೆ. ಅದು ಒಂಥರ ರಬ್ಬರ್ ತರ. ಹೌದು. ಯಾಕೆ ಹೇಳಿದ್ರೆ ಅದು ಫ್ಲಾಪ್ ಆಗ್ತದೆ, ಇಲ್ಲಿ ಸಿಗುದಿಲ್ಲ. ಓಕೆ. ಅದು ನಾವು ಔಟ್ಸೈಡ್ ಇಂದ ತರಿಸಿದ್ವಿ. ಅಂದ್ರೆ ಅದರಲ್ಲಿ ಕೆಲವೆಲ್ಲ ಉಂಟು, ಅದ್ರಲ್ಲಿ ಕೆಲವು ಪಾರ್ಟ್ಸ್ ಎಲ್ಲ ಉಂಟು. ನಾವು ಅದು ಅಲ್ಲ, ಅದು ಬೇಡ, ಅದು ಟ್ರೇಡ್ ಸೀಕ್ರೆಟ್. ಅದು ಬೇಕಾದ್ರೆ ಆರ್ಡರ್ ಮಾಡಿ ಬಂದು ನಿಮ್ಮ ಇವೆಂಟಿಗೆ ಆನೆ ಒಂದು ಆಶೀರ್ವಾದ ಕೊಟ್ಟು ಹೋಗ್ತದೆ. ಮತ್ತೆ ನಾವು ಬೇಕು ಹೇಳಿದ್ರೆ ಎಲ್ರಿಗೂ ರೆಡಿ ಮಾಡಿ ಕೊಡ್ತೇವೆ. ನಮ್ಗೆ ಈಗ ನೆಕ್ಸ್ಟ್ ಒಂದು 1 month ಬಿಟ್ಟು ಒಂದು ಕೇರಳದಲ್ಲಿ ಒಂದು ಕೇಳಿದ್ದಾರೆ ಆನೆ ಮಾಡಿ ಕೊಡ್ಲಿಕ್ಕೆ. ಅಲ್ಲಿಗೊಂದುಂಟು. ಕೇರಳದಲ್ಲಿ ಆನೆ ಕಂಡಪಟ್ಟೆ ಡಿಮಾಂಡ್ ಇರಬೇಕಲ್ಲ. ಇವಾಗ ಎಂತ ಆಗಿದೆ, ಒರಿಜಿನಲ್ ಆನೆ ಅಲ್ಲೂ ಉಂಟು, ಬ್ಯಾನ್ ಮಾಡಿದ್ದಾರೆ. ಹಾಗಾದ್ರೆ ಇದಕ್ಕೆ ಕಂಡಪಟ್ಟೆ ಡಿಮಾಂಡ್. ಇದು ತ್ರಿಶೂರಲ್ಲಿ 5 ಆನೆ ಎಲ್ಲ ಹಿಟ್ಟು ಎಲ್ಲ ಇದು ಮಾಡ್ತಾರೆ. ಕರೆಕ್ಟ್. ಪರ್ಫಾರ್ಮೆನ್ಸ್. ಮತ್ತೆ ನಾವೆಂತ ಹೇಳಿದ್ರೆ ಬಂಗಾರದ ಅಂಗಡಿಗೆಲ್ಲ ಓಪನಿಂಗ್ ಟೈಮ್ ಎಲ್ಲ ಮಾರ್ಕೆಟಿಂಗ್ ಆ ತರದ್ದು ಅದು ಸ್ಟೇಷನ್ ಇರ್ತದೆ, ಮೂವ್ ಆಗುದಿಲ್ಲ. ಮಾರ್ಕೆಟಿಂಗ್ ಮಾಡ್ತೀವಿ. ಮತ್ತೆ ಈ ತರ ಮೊಬೈಲ್ ಅಂಗಡಿಗೆ ಆಡ್ ಬೇಕಾದ್ರೆ ಮೊಬೈಲ್ ಅಂಗಡಿಗೆ ಮಾರ್ಕೆಟಿಂಗ್ ಮಾಡ್ತೀವಿ. ಓಕೆ. ಈ ತರ ಮೊಬೈಲ್ ಅಂಗಡಿದು ಮಾರ್ಕೆಟಿಂಗ್ ಎಲ್ಲ ಟೈಪ್ ಇದು. ಮತ್ತೆ ಈಗ ಮೊಬೈಲ್ ಅಂಗಡಿ ಇನೋಗ್ರೇಷನ್ ಮಾಡೋದಾದ್ರೆ ಅದಕ್ಕೆ ನಮ್ದು ಮೊನ್ನೆ ಆಫ್ರಿಕನ್ ಟ್ಯಾಬ್ಲು ಮಾಡಿದ್ವಿ. ಆಫ್ರಿಕನ್ ಟ್ಯಾಬ್ಲು ಈ ತರ ಎಲ್ಲ ಅಂದ್ರೆ ಡಿಫ್ರೆಂಟ್ ಕಾನ್ಸೆಪ್ಟ್, ಯಾರು ಮಾಡಿರುವುದಿಲ್ಲ ಆ ತರ. ಮತ್ತೆ ಆಲ್ಮೋಸ್ಟ್ ಎಲ್ಲ ಟೈಪ್ ಇದು. ನಿಮ್ದು ರಿಕ್ವೈರ್ಮೆಂಟ್ ಹೇಳಿದ್ರೆ ಆಯ್ತು, ನೀವು ಜಸ್ಟ್ ಹೇಳಿ. ಯು ಇಮ್ಯಾಜಿನ್ ವಿ ಡೆಲಿವರ್. ಮತ್ತೆ ಈ ತರ ಎಲ್ಲ ನಮ್ದು ಈ ತರ ಗೊಂಬೆ ಇದೆಲ್ಲ ಐಟಮ್ ಫೈಬರ್ ಐಟಮ್. ಓಕೆ. ಇವಾಗ ನೋಡಿ ಇದು ಅಯ್ಯಪ್ಪಂದು ಈ ತರ ಈಶ್ವರ. ಈ ಸೆಕ್ಷನ್ಗೆ ಬಂದಾಗ ಮಣಿಕಂಠ, ವರಾವತಾರ, ಲಂಕಿನಿ ಈ ತರ ಲಂಕಿನಿ. ಇದು ಲಾಸ್ಟ್ ಇಯರ್ ವೆಂಕಟರಮಣ ದೇವಸ್ಥಾನದ ಪ್ರೊಸೆಷನ್ ಅಲ್ಲಿ ಇತ್ತಲ್ಲ. ಹೌದು. ಮತ್ತೆ ಈ ತರ ನಮ್ದು ಕೀಲ್ ಕುದುರೆ ಸೆಟ್, ತತ್ತಿರಾಯ, ಭೂತ, ತೈಯಮ್ಮ, ತುಂಬಾ ಐಟಮ್ಸ್ ಉಂಟು. ಮತ್ತೆ ಈ ತರ ಉಗ್ರ ನರಸಿಂಹ, ಕೋಡೆ, ಈ ತರ ಎಲ್ಲ ತುಂಬಾ ಐಟಮ್ ಉಂಟು. ಮತ್ತೆ ಇದು ವಿಶ್ವರೂಪ ದರ್ಶನ. ಹೌದು, ವಿಶ್ವರೂಪ ದರ್ಶನ. ಈ ತರ ಎಲ್ಲ ತುಂಬಾ ಐಟಮ್ ಉಂಟು. ಇದೆಲ್ಲ ರಾತ್ರಿಗೆ ಎಚ್ಚರ ಆಗ್ತದೆ ಗೌತಮ? ಯಾವ್ದು? ರಾತ್ರಿ ಎಚ್ಚರ ಆಗ್ತದೆ? ರಾತ್ರಿ ಎಚ್ಚರ ಆಗುದಿಲ್ಲ. ಬಟ್ ವಿಷಯ ನಾವು ಹೇಳಲಿಕ್ಕಂತಿಲ್ಲ. ನಮ್ಮದು ಇವಾಗ ದೇವಿಗೆಲ್ಲ ನಾವು ಒಂದದು ಕಣ್ಣಿದು ದೃಷ್ಟಿ ಕೊಡ್ತೇವೆ ಟ್ಯಾಬ್ಲೋಗೆ. ಅದು ದೃಷ್ಟಿ ಕೊಟ್ಟ ಮೇಲೆ ಅದಕ್ಕೆ ಅದೇ ಲೆವೆಲ್ ಅಲ್ಲಿ ಪವರ್ ಇರ್ತದೆ. ಯಾಕೆಳಿದ್ರೆ ಅದನ್ನು ಯಾಕೆಳಿದ್ರೆ
ನಾವು ಕಂಪ್ಲೀಟ್ ಅದಕ್ಕೆ ಮುಖಕ್ಕೆಲ್ಲ ಬಟ್ಟೆ ಹಾಕಿಕೊಂಡು ಹೋಗ್ತೇವೆ. ಹಾ ಹೌದು. ಯಾಕೆ ಹೇಳಿದ್ರೆ ಹೇಳುದಂತ ಹೇಳಲ್ಲ, ಲಾಸ್ಟ್ ಟೈಮ್ ನಂಗೆ ಒಂದು ಅದರಲ್ಲಿ ಇನ್ಸಿಡೆಂಟ್ ಆಗಿದೆ, ಲೈವ್ ಆಗಿ ಆಗಿದೆ. ಅದಾದ್ಮೇಲೆ ಇವಾಗ ನಮ್ಮ ಹುಡುಗರು ಉಂಟಲ್ಲ, ನಾನು ಅದಕ್ಕೆ ಬಟ್ಟೆ ಕಟ್ಟಿ ಅಂತ ನಾನು ಹೇಳಲಿಕ್ಕಿಲ್ಲ, ಆಟೋಮೆಟಿಕ್ ಅವರೇ ಕಟ್ಟುತ್ತಾರೆ ಬಟ್ಟೆ. ಪ್ರತಿಯೊಂದು ದೇವಿದ ಮುಖಕ್ಕೆಲ್ಲ ಬಟ್ಟೆ ಕಟ್ಟಿಕೊಂಡು ತಗೊಂಡು ಹೋಗ್ತೀವಿ. ಓಕೆ. ಇಲ್ಲಿ ಹೇಳಿದ್ರೆ ನಮ್ದು ವರ್ಕ್ಶಾಪ್ ಅಲ್ಲ, ಕರೆಕ್ಟ್. ಇಲ್ಲಿ ನಾವು ಕಟ್ಟಿರುವುದಿಲ್ಲ, ಬಟ್ ರೋಡಲ್ಲಿ ಹೋಗುವಾಗ ಪ್ರತಿಯೊಂದಕ್ಕೂ ನಾವು ಬಟ್ಟೆ ಕಟ್ಟಿಕೊಂಡೇ ಹೋಗ್ತೀರಿ. ಎಸ್. ಹಲೋ ಹರೀಶ್, ಒಂದು ಈ ಕಡೆ ಬರ್ತಾರೆ. ಇದು ನಮ್ದು ಟಾಟೈಸ್ ಮಾಡೆಲ್. ಇದೊಂದು 3 ವರ್ಷದ ಮೊದಲು ಬಿರುವೇರು ಕುಡ್ಲ ಮಂಗಳೂರು ಇವರಿಗೆ ಮಾಡಿದೆ ದಸರಾ ಪ್ರೋಗ್ರಾಮ್. ಇದು ಸಹ ಲಾಸ್ಟ್ ಇಯರ್ ಉಡುಪಿ ಪ್ರೊಸೆಷನ್ ಅಲ್ಲಿ ಬಂದಿದೆ. ಹೌದು. ನಮ್ದು ಯಾವುದೇ ಒಂದು ಪ್ರಾಜೆಕ್ಟ್ ನಾನು ಮಾಡಿದ್ರೆ ಉಡುಪಿ ವೆಂಕಟರಮಣ ದೇವಸ್ಥಾನ ಹಾಕ್ತೇವೆ. ಓಕೆ. ಎಸ್. ಹಾಗೆ ಇದು ಟಾಟೈಸ್. ಇದೆಲ್ಲಿದ್ರೆ ಎಲ್ಲ ನಿಮ್ಗೆ ಇವಾಗ ಬಿಚ್ಚಿರ್ತೇವೆ. ಹೌದು. ನಿಮ್ಗೆ ಹೋಗಿ ಅಲ್ಲಿ ನಮ್ದೆಲ್ಲ ಫಿಕ್ಸಿಂಗ್ ಗೊತ್ತಾಯ್ತು. ಎಲ್ಲ ಫಿಕ್ಸಿಂಗ್, ಇದೆಲ್ಲ ನಿಮ್ಗೆ ಫಿಕ್ಸಿಂಗ್. ಈ ತರ ಗಾಡಿ ನೋಡಿ ಗೈಸ್, ಹೀಗಿರ್ತದೆ ಇಲ್ಲಿ ನೋಡಿ. ಇದು ಫೋಮ್ ಅಲ್ಲ? ಎಸ್. ಈ ತರ ಇದೆಲ್ಲ ನಮ್ದು ಈ ತರ ಸಪರೇಟ್ ಇರ್ತದೆ. ಫಂಕ್ಷನ್ಗೆ ಇರುವಾಗ ನಾವೆಲ್ಲ ಅಲ್ಲಿ ಹೋಗಿ ಫಿಕ್ಸ್ ಮಾಡ್ತೇವೆ. ಇದಕ್ಕೆ ಲೈಟಿಂಗ್, ಸೌಂಡ್ಸ್ ಎಲ್ಲ ಇದ್ರೊಳಗೆ ಸೆಟಪ್ ಆಗ್ತದೆ. ಎಸ್. ಎಲ್ಲ ಮತ್ತೆ ಸ್ಪೆಷಲ್ ಇಫೆಕ್ಟ್ಸ್ ಎಲ್ಲ ಸ್ಪಾರ್ಕ್ ಬರುದು ಅದೆಲ್ಲ ಇರ್ತದಲ್ಲ? ಹೌದು. ಇದರಲ್ಲಿ ನಿಮ್ಗೆ ಪ್ರತಿಯೊಂದರಲ್ಲೂ ಗೋಲ್ಡ್ ಫೈರ್ ಎಲ್ಲ ಹಾಕ್ತೇವೆ. ಗೋಲ್ಡ್ ಫೈರ್, ಪೇಪರ್ ಬ್ಲಾಸ್ಟ್, ಈ ತರ ಎಲ್ಲ. ಎಸ್. ಅದು ಆಗಾಗ ರೀಪ್ಲೇಸ್ ಆಗ್ತಾ ಇರ್ತದೆ ಹೇಳಿದ್ರೆ, ಈಗ ಪ್ರೊಸೆಷನ್ ಆಗ್ತಾ ಇರ್ಬೇಕಾದ್ರೆ ರೀಪ್ಲೇಸ್ ಮಾಡ್ತಾ ಇರ್ತೇವೆ. ಓಕೆ. ಅಂದ್ರೆ ಒಂದು ಸಲಕ್ಕೆ ಕನೆಕ್ಟ್ ಮಾಡ್ತೇವೆ. ಹೌದು. ಅದಾದ್ಮೇಲೆ ನಮ್ಗೆ ಒಂದು 5 to 10 ಮಿನಿಟ್ಸ್ ಟೈಮ್ ಸಿಗ್ತದೆ. ಅವಾಗ ನಾವು ಇಮಿಡಿಯೇಟ್ ಕನೆಕ್ಟ್ ಮಾಡಿರ್ತೇವೆ. ಎಸ್. ಹಾಗೆ ಪ್ರತಿಯೊಂದು ಜಂಕ್ಷನ್ ಅಲ್ಲಿ ಆ ಜಂಕ್ಷನ್ ಅಲ್ಲಿ ಶೋ ಕೊಡ್ತೇವೆ. ಸೂಪರ್. ಗೌತಮ್, ಈ ಛತ್ರಪತಿ ಶಿವಾಜಿ ಸ್ಟ್ಯಾಚ್ಯೂ ಸೈಜ್ ಎಷ್ಟು ಬರ್ದು ಮಾರ? ಇದು ಆಲ್ಮೋಸ್ಟ್ ಒಂದು 12 ಫೀಟ್ ಬರ್ತದೆ. 12 ಫೀಟ್. ನಮ್ದು ಗಾಡಿ ಮೇಲೆ ಇಡುವಾಗ 16 ಫೀಟ್ ಬರ್ತದೆ. 16 ಫೀಟ್ ಬರ್ತದೆ. 16 ಫೀಟ್. ಮತ್ತೆ ಇದಂತೆ ಕಂಪ್ಲೀಟ್ ನಾವು ಫೈಬರ್ ಅಲ್ಲೇ ಮಾಡಿದ್ವಿ. ಮತ್ತೆ ಫುಲ್ ಕಬ್ಬಿಣದೆಲ್ಲ ಉಂಟು. ಕಬ್ಬಿಣ. ಬ್ರಾಕೆಟ್ಸ್ ಗಿಕೆಟ್ಸ್ ಎಲ್ಲ ಕಬ್ಬಿಣದು. ಇವಾಗ ಇಲ್ಲಿ ಸೈಡ್ ಅಲ್ಲಿ ಇಟ್ಟಿದ್ದೀವಿ. ಕರೆಕ್ಟ್. ಮತ್ತೆ ನಮ್ಗೆ ಅಂತ ಹೇಳಿದ್ರೆ ಈಗ ಪ್ರೋಗ್ರಾಮ್ ಬಂದ್ರೆ ಕಂಪ್ಲೀಟ್ ನಾವು ಹೊರಗೆ ತೆಗೆದು ಕಂಪ್ಲೀಟ್ ನಿಮ್ಗೆ ಫಿನಿಶಿಂಗ್ ಎಲ್ಲ ಮಾಡ್ತೇವೆ. ನಿಮ್ಗೆ ಪುನಃ ಹೊಸತಿನ ಹಾಗೆ ರೆಡಿ ಆಗ್ತದೆ. ಹೌದು. ಇವಾಗ ಇಲ್ಲಿ ನಮ್ಗೆ ಎಲ್ಲ ಇಡ್ಲಿಕ್ಕೆ ಜಾಗ ಇರುತ್ತೆ. ಕರೆಕ್ಟ್. ಶೆಡ್ ಅಲ್ಲಿ. ಕರೆಕ್ಟ್. ಹಾಗೆ ಒಂಚೂರು ಹೊರಗೆ ಇಟ್ಟಿದ್ದೀವಿ. ಹೊರಗಿಟ್ಟ ಕೂಡಲೇ ಫೈಬರ್ ಅಂತ ಹೇಳಿದ್ರೆ ಏನು ಆಗುದಿಲ್ಲ, ಪೇಂಟ್ ಎಲ್ಲ ಫೇಡ್ ಆಗ್ತದೆ. ಹೌದು. ರೀಪೇಂಟ್ ಮಾಡಿದ್ರೆ ಆಯ್ತು. ಮಾಡ್ತೇವೆ. ಮತ್ತೆ ಕೆಲಸ ಉಂಟು, ಟಚ್ ಅಪ್ಸ್ ಎಲ್ಲ ಕೆಲಸ. ಎಸ್. ಹಾಗೆ ರೆಡಿ ಮಾಡಿದ್ವಿ. ಸೊ ಒಂದು ಟ್ರಾನ್ಸ್ಪೋರ್ಟ್ ಕಂಪನಿಯಲ್ಲಿರುವ ಗಾಡಿಗಳಕ್ಕಿಂತ ಹೆಚ್ಚು ಗಾಡಿ ನಿನ್ನ ಹತ್ರ ಉಂಟು ಹೇಳಿ ಅಲ್ಲ ಈಗ. ನೆಕ್ಸ್ಟ್ ಎಂತ ಈಗ ಪ್ಲಾನ್ ಗೌತಮ್? ಪ್ಲಾನ್ ಅಂತ ಹೇಳಿದ್ರೆ ಈ ಸಲ ಇನ್ನೊಂದು ಸ್ವಲ್ಪ ದಿನದಲ್ಲಿ, ಈ ವರ್ಷ ಹೇಗೆ ಹೇಳಿದ್ರೆ ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡುವ ಅಂತೇಳಿ ಉಂಟು. ಇನ್ನೂ ಸಹ ಲಾರ್ಜ್ ಸ್ಕೇಲ್ ಹೇಳಿದ್ರೆ ಇದ್ರದ್ದು 1 to 3 ಟೈಮ್ಸ್ ಮಾಡುವ ಅಂತೇಳಿ 1 to 3 ಟೈಮ್ಸ್ ಹೇಳಿದ್ರೆ ಟೋಟಲ್. ಈ ಸಲದ್ದು ನಂದು ಕಾನ್ಸೆಪ್ಟ್ ಹೇಗೆ ಬರ್ತಾ ಉಂಟು ಹೇಳಿದ್ರೆ, ಎಲ್ಲ ಗಾಡಿಯಲ್ಲೇ ವಿತ್ ಸೆಟ್ಟಿಂಗ್ ಎಲ್ಲ ರೆಡಿ. ಓಕೆ. ಲೈಟಿಂಗ್, ಸೌಂಡ್ಸ್, ಜನರೇಟರ್ ಎಲ್ಲ ಸೆಟಪ್ ರೆಡಿ ಮಾಡಿರ್ತೇವೆ. ನೀವು ಜಸ್ಟ್ ನನ್ನ ವರ್ಕ್ಶಾಪಿಗೆ ಬಂದ್ರೆ ಆಯ್ತು, ನಾವು ಲೈಟಿಂಗ್ ಎಲ್ಲ ಆನ್ ಮಾಡಿ ತೋರಿಸ್ತೇವೆ. ನಮ್ದು ರೋಡಲ್ಲಿ ಬರುವಾಗ ಈ ತರ ಕಾನ್ಸೆಪ್ಟ್ ಬರ್ತದೆ ಅಂತೇಳಿ ನಿಮ್ಗೆ. ಆವಾಗ ನಿಮ್ಗೆ ಅದು ಎದುರೆದುರಲ್ಲಿ ನೋಡಿ ನೀವು ಬುಕಿಂಗ್ ಮಾಡಬಹುದು. ಸೊ ಗೈಸ್, ನೆಕ್ಸ್ಟ್ ಹಾಗಾದ್ರೆ ಟ್ಯಾಬ್ಲೋಗಳ ವರ್ಕ್ಶಾಪ್ ಅಲ್ಲ, ಟ್ಯಾಬ್ಲೋಗಳ ಶೋರೂಮ್ ಓಪನ್ ಮಾಡ್ತಾ ಇದ್ದಾರೆ ಈ ತರ. ಒಂಥರ ಡಿಫ್ರೆಂಟ್ ಎಲ್ಲಾ ಕಾನ್ಸೆಪ್ಟ್ ನಾನು ರೆಡಿ ಮಾಡಿ ಎಲ್ಲ ಲೈವ್ ಡೆಮೋನ್ಸ್ಟ್ರೇಷನ್ ತೋರಿಸ್ತೇನೆ. ಇದಾಗ್ಬೋದು ಪ್ರತ್ಯಕ್ಷವಾಗಿ ಕಂಡರೂ ಪರಾಮರಿಸಿ ಖಂಡಿತ. ಸೊ ಗೈಸ್, ಗೌತಮ್ ಒಟ್ಟಿಗೆ ತುಂಬ ಮಾತುಕತೆ ಆಯಿತು. ಒಟ್ಟಿಗೆ ಪ್ರಭು ಇವೆಂಟ್ಸ್ನವರ ಕಂಪ್ಲೀಟ್ ಕಾನ್ಸೆಪ್ಟ್ಸ್ ಎಲ್ಲ ಎಂತ ಉಂಟು, ಅವರ ವರ್ಕ್ಶಾಪ್ ನೋಡಲಿಕ್ಕೆ ಸಿಕ್ಕಿತು. ಇನ್ನೆಂತ ಬೇಕು? ನೆಕ್ಸ್ಟ್ ನೋಡುವ, ಎಲ್ಲಿಯಾದರೂ ಅವರ ಹೊಸ ಕಾನ್ಸೆಪ್ಟ್ ಬಿಲ್ಡ್ ಆಗ್ತಾ ಇರಬೇಕಾದ್ರೆ ಎಲ್ಲಿಯಾದರೂ ಅವನಿಗೆ ಮನಸ್ಸಾಗಿ ಫೋನ್ ಮಾಡಿದಾದರೆ ಆಯಿತಾ, ಬಿಲ್ಡ್ ಆಗ್ತಿರುವಾಗ ಅದೊಂದು ಒಂದು ಫುಟೇಜ್ ಮಾಡುವ ಆಯಿತಾ. ಸೊ ಎನಿವೇಸ್, ಥ್ಯಾಂಕ್ ಯು ಸೋ ಮಚ್ ಗೌತಮ್. ತುಂಬಾ ಇನ್ಫಾರ್ಮೇಶನ್ ಸಿಕ್ಕಿತು. ಪ್ಲಸ್ ನಿನ್ನ ಡೀಟೇಲ್ಸ್ ನಾನು ಇದರಲ್ಲಿ ಹಾಕ್ತಾ ಇದ್ದೇನೆ ಗೈಸ್, ಡೀಟೇಲ್ಸ್ ಹಾಕ್ತಾ ಇದ್ದೇನೆ. ಏನಾದರೂ ಇಂಟ್ರೆಸ್ಟ್ ಉಂಟು ಎಂತಾದ್ರೂ ಇದ್ರೆ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಈವೆಂಟ್ ಗ್ರ್ಯಾಂಡ್ ಮಾಡಿ. ಸೊ ಗೈಸ್, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ. ಅಷ್ಟವರೆಗೆ ಟಾಟಾ. ಹೊಸ ಮಾಡಿದ ಟಾಟಾ. ಓಕೆ.